ನಮಸ್ಕಾರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಿಮ್ಮ ನೆಚ್ಚಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿಯ ಇಂದಿನ ರುಚಿಕರ ಅಡುಗೆಗಳು ಗಾರ್ಲಿಕ್ ಕಿಚಡಿ, ಡ್ರೈ ಫ್ರೂಟ್ ಮಿಲ್ಕ್ ಶೇಕ್, ರಸ್ಕ್ ಹಲ್ವಾ, ಆಲೂ ಡಿಲೈಟ್. ನಮ್ಮ ಕೈ ಮೇಲಿರುವಂತ ಗೆರೆಗಳು ನಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಅಂತ ನಾವು ನಂಬಾರ್ದು. ಯಾಕೆಂದ್ರೆ ಜಗತ್ತಿನಲ್ಲಿ ಕೈ ಇಲ್ದೇ ಇರೋರ್ಗೂ ಕೂಡ ಒಳ್ಳೆ ಭವಿಷ್ಯ ಇದೆ ಅನ್ನೋದನ್ನ ನಾವು ಮರಿಬಾರ್ದು ಅಲ್ವಾ? ಈ ಒಂದು ಮಾತನ್ನ ಹೇಳ್ತಾ ಇವತ್ತಿನ ಸ್ಪೆಷಲ್ ಸೆಲೆಬ್ರಿಟಿ ಗೆಸ್ಟ್ ಯಾರು ಅಂತ ನೋಡೋ ಕುತೂಹಲ ಖಂಡಿತ ನಿಮ್ಗಿದೆ ಅಲ್ವಾ? ಹೌದು, ತುಂಬಾನೇ ಬ್ಯೂಟಿಫುಲ್ ಅಂಡ್ ಬೋಲ್ಡ್ ಆಗಿರುವಂತ ಶೋಭಾ ಲೋಲನಾಥ್ ಹಾಗೆ ಅವರ ಫ್ರೆಂಡ್ ರಾಧಿಕಾ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಬನ್ನಿ ಶೋಭಾ. ಹಾಯ್ ಶೋಭಾ, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು. ಹಾಯ್ ರಾಧಿಕಾ. ಹಾಯ್. ಹೇಗಿದ್ದೀರಾ ಇಬ್ರು? ಫೈನ್. ನೋಡಿದ್ರೆ ಗೊತ್ತಾಗ್ತಿದೆ. ಸೊ ನಿಮ್ಮ ಫ್ರೆಂಡ್ ರಾಧಿಕಾ ಅವರಲ್ಲ ಶೋಭಾ? ಓಕೆ ಶೋಭಾ, ನಿಮ್ಮನ್ನ ನೋಡ್ತಿದ್ರೆ ಯು ಲುಕ್ ವೆರಿ ಗ್ಲಾಮರಸ್ ಅಂಡ್ ಹಾಟ್. ಥ್ಯಾಂಕ್ ಯು. ಸೊ ನಿಮ್ಮನ್ನ ನೋಡ್ತಿದ್ರೆ ನಂಗೆ ಅನ್ಸಲ್ಲ ಅಡಿಗೆ ಮಾಡ್ತೀರಾ ಅಂತ. ಖಂಡಿತ ಮನೇಲಿ ಅಡಿಗೆ ಮಾಡ್ತೀರಾ? ಇವಾಗ ಟೇಸ್ಟ್ ಮಾಡಿ ತಿಂದವ್ರು ಹೇಳ್ಬೇಕು. ಅಡಿಗೆ ಬಂದಿರೋದು ಅಡಿಗೆ ಮಾಡೋದಿಕ್ತಾನೆ, ಫ್ಯಾಷನ್ ಹೋಗಲ್ವಲ್ಲ. ಖಂಡಿತವಾಗ್ಲು. ಸೊ ಮಾಡ್ತೀರಾ ಹಾಗಾದ್ರೆ? ಡೆಫಿನೆಟ್ಲಿ. ಶೋರ್, ತಿನ್ಬೋದು. ನೋಡಿ, ನೀವು ಫೇಂಟ್ ಆಗ್ಲಿಲ್ಲ ಅಂದ್ರೆ ಗೊತ್ತಾಗತ್ತೆ. ಓಕೆ, ಶುರು ಮಾಡೋಣ ಹಾಗಾದ್ರೆ. ಡೆಫಿನೆಟ್ಲಿ. ಸೊ ನಿಮ್ಮ ಅಭಿಮಾನಿಗಳಿಗೆ ಅಂಡ್ ಆಲ್ಸೋ ನನ್ ತಲೆ ಸುತ್ತ ಬೀಳದೆ ಇರೋದಕ್ಕೆ ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ಫಸ್ಟ್ ನಾನು ಗಾರ್ಲಿಕ್ ಕಿಚಡಿ ಮಾಡ್ತಾ ಇದ್ದೀನಿ. ಅಂದ್ರೆ ಇಟ್ಸ್ ಈ ಫುಡ್ ಏನಕ್ಕೆ ಅಂದ್ರೆ ಇಮಿಡಿಯೇಟ್ ಆಗಿ ಬ್ಯಾಚುಲರ್ಸ್ ಎಲ್ಲ ಮನೇಲಿ ಇರ್ತಾರೆ, ಸ್ಪಿನ್ಸ್ಟರ್ಸ್ ಎಲ್ಲ. ಆ ಟೈಮಲ್ಲಿ ಎಮರ್ಜೆನ್ಸಿಗೆ ಲೈಟ್ ನೈಟ್ ಎಲ್ಲ ಬಂದಾಗ, ಹೋಟೆಲ್ಸ್ ಎಲ್ಲ ಕ್ಲೋಸ್ ಆದಾಗ ಇಮಿಡಿಯೇಟ್ ಆಗಿ ಮನೇಲಿ ಹೇಗ್ ಮಾಡಬಹುದು, ಸಡನ್ ಆಗಿ ಮನೇಲಿರೋ ಐಟಮ್ಸ್ ಅಲ್ಲಿ ಇಮಿಡಿಯೇಟ್ ಆಗಿ 5 minutes ಅಲ್ಲಿ ಕುಕ್ ಆಗ್ಬಿಡುತ್ತೆ. ಈ ಕಿಚಡಿ ಕೇಳಿದ್ದೀನಿ, ಬಟ್ ಗಾರ್ಲಿಕ್ ಕಿಚಡಿ ತುಂಬಾನೇ ಡಿಫ್ರೆಂಟ್ ಆಗಿದೆ. ಗಾರ್ಲಿಕ್ ಮೀನ್ಸ್ ಅದೇ ಜಾಸ್ತಿ ನಾವು ಬೆಳ್ಳುಳ್ಳಿ ಹಾಕೋದ್ರಿಂದ ಬಾಡಿಗೂ ತುಂಬಾ ಗ್ಯಾಸ್ಟ್ರಿಕ್ ಎಲ್ಲ ಸ್ವಲ್ಪ ಇದಾಗತ್ತೆ, ಕಡಿಮೆ ಆಗತ್ತೆ. ಸೊ ವಿ ಯೂಸ್ ಗಾರ್ಲಿಕ್, ಕಾಮನ್ ಮನೇಲಿ ಯೂಶಲಿ ಇದ್ದೇ ಇರುತ್ತೆ. ಸೊ ಅದರಿಂದ ನಾವು ಗಾರ್ಲಿಕ್ ಯೂಸ್ ಮಾಡೋದ್ರಿಂದ ಹೆಲ್ತ್ಗೂ ಒಳ್ಳೇದಂತ ಗಾರ್ಲಿಕ್ ಕಿಚಡಿ ನಾನು ತಗೊಂಡು ಶುರು ಮಾಡೋಣ ಹಾಗಾದ್ರೆ. ಡೆಫಿನೆಟ್. ಗಾರ್ಲಿಕ್ ಕಿಚಡಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಓಕೆ. ತುಪ್ಪ, ಹೆಸರುಬೇಳೆ, ಟರ್ಮರಿಕ್, ಜೀರಾ, ಗ್ರೀನ್ ಚಿಲ್ಲೀಸು, ಆನಿಯನ್, ರೈಸ್, ಲಿಟಲ್ ಸಾಲ್ಟ್. ಸೊ ವಾಟ್ ಇಸ್ ದ ಫಸ್ಟ್ ಪ್ರಾಸೆಸ್? ಫಸ್ಟ್ ಪ್ರಾಸೆಸ್ ಕುಕ್ಕರ್ ಇಡಬೇಕು, ಅದ್ರ ಮೇಲೆ ಆಯಿಲ್ ಹಾಕಬೇಕು, ಫಸ್ಟ್ ಸ್ಟವ್ ಹಚ್ಚಬೇಕು, ಫಸ್ಟ್ ಸ್ಟವ್ ಆನ್ ಮಾಡಬೇಕು. ಸೊ ಆಲ್ಮೋಸ್ಟ್ 1 ಕಪ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀರಾ. ಚೆನ್ನಾಗಿರ್ಬೇಕಂದ್ರೆ ರಿಚ್. ಗ್ರೀನ್ ಚಿಲ್ಲೀಸು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬಹುದು. ಓಕೆ. ದೆನ್ ಆನಿಯನ್, ಆನಿಯನ್ 1 ಕಪ್ ಹಾಕ್ತಾ ಇದ್ದೀರಾ? ಓಕೆ, ಹೌದು. ಮತ್ತೆ 1 ಕಪ್ ರೈಸ್. ಓಕೆ. ನೀರು ಬೇಕಲ್ಲ, ನೀರು ಕೊಡ್ರ ಅದು. 1 ಕಪ್ ಅಕ್ಕಿಗೆ 1 ಕಪ್ ಹೆಸರು ಬೇಳೆ, ಬಟ್ ಕ್ವಾಂಟಿಟಿ ಕ್ಯಾನ್ ಡಿಫರ್ ಆದ್ರೂ ಪರವಾಗಿಲ್ಲ. ಎಲ್ಲ ಹಾಕಿದ್ದೀನಿ ನಾನು. ಫಸ್ಟ್ ನೋಡ್ಕೊಂಡ್ರಲ್ಲ ನೀವು, ಮನೇಲಿ ಟ್ರೈ ಮಾಡಿ, ಈಸಿ. ಟೇಸ್ಟ್ ಮಾಡಿದ್ಮೇಲೆ ಹೇಳಿ, ತಲೆ ಸುತ್ತ ಬೀಳಿಲ್ಲ ಅಂದ್ರೆ ಮಾತ್ರ. ಡೆಫಿನೆಟ್ಲಿ. ಸೊ ಮನೇಲೂ ಹಿಂಗೇನ ಸಿಕ್ಕಾಪಟ್ಟೆ ಫಾಸ್ಟ್ ಒಂದ್ಸತಿ ಕಟ್ ಮಾಡಿದ ತಕ್ಷಣ ಹಂಗೆ ಚಕ್ 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 ಅಂತ ಹಾಕ್ಬಿಡೋದು ಅಷ್ಟೇ. Done. 4-5 ವಿಸಿಲ್ಸ್. ಅಲ್ಲ, ನಿಮ್ಗೆ ಈ ತರ ಅಡಿಗೆ ಮಾಡೋ ಸ್ಟೈಲ್ ಯಾರು ಹೇಳ್ಕೊಟ್ಟಿಲ್ಲ? ಏನ್ ಗೊತ್ತಾ, ಫಾಸ್ಟ್ ಆಗಿ ನಾವು ಶೂಟಿಂಗ್ ಬಂದಿರ್ತೀವಿ, ನೈಟ್ ಟೈಮ್ಸ್ ಊಟ ಎಲ್ಲ ಇರಲ್ವಲ್ಲ, ಇಮಿಡಿಯೇಟ್ ಆಗಿ ಹೋಟೆಲ್ ಕ್ಲೋಸ್ ಆಗುತ್ತೆ. ಆ ಟೈಮಲ್ಲಿ ಅಟ್ಲೀಸ್ಟ್ ಮನೆಯಲ್ಲಿ ಇಮಿಡಿಯೇಟ್ ಆಗಿ 5 minutes ನಲ್ಲಿ ನಾವು ಮಾಡೋ ಅಂತ ಅಡಿಗೆ ಈಸಿ ಮೆಥಡ್ಸ್ ಎಲ್ಲ ಈಸಿ ಇದೆ. ನಾನು ಹೇಳ್ಕೊತಾ ಇರೋದು, ಟ್ರೈ ಮಾಡ್ಬೋದು. ಇಟ್ಸ್ ವೆರಿ ಕಾಮನ್ ಫಾರ್ ಆಲ್. ಇಟ್ಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಹೌದು. ಸೊ ಬೇಗ ಬೇಗ ಹೊಟ್ಟೆ ಹಸ್ವಾದಾಗ ತಡ್ಕೊಳಕ್ ಆಗಲ್ಲಪ್ಪ. ಹೊಟ್ಟೆ ಹಸ್ವು ಅಂದಾಗ ಇವ್ ಏನೇನ್ ಸಿಕ್ಕುತ್ತೆ ಎಲ್ಲ ಕಟ್ ಮಾಡ್ಬಿಟ್ಟು ತೆಗೆದು ಹಾಕ್ಬಿಟ್ಟು 5 ವಿಷಲ್ ಆದ್ಮೇಲೆ ಅದಾಗೋಗಿರೋದು. ಸೊ ಆಮೇಲೆ ಗಾರ್ಲಿಕ್ ಮತ್ತೆ ಇದು ಮಾಡಿ ಆಮೇಲೆ ಹಾಕ್ಬೇಕು. ಸೊ ಗಾರ್ಲಿಕ್ ಇಸ್ ಡೆಫಿನೆಟ್ಲಿ ಗುಡ್ ಫಾರ್ ಹೆಲ್ತ್ ಅಲ್ವಾ? ಸೊ ಅದ್ರ ಮೇಲೆ ಗಾರ್ನಿಶ್ ಕೊಡ್ತಾ ಇದ್ದೀರಾ. ಈ ತರ ಅಡಿಗೆ ಮಾಡೋದನ್ನ ಯಾರು ಹೇಳ್ಕೊಟ್ಟಿದ್ರು ಫಸ್ಟ್? ಇದನ್ನ ನಾನು ಆಕ್ಚುಲಿ ಮದ್ವೆ ಮುಂಚೆ ಅಡ್ಗೆನೆ ಮಾಡ್ತಾ ಇರ್ಲಿಲ್ಲ. ನನ್ ಕಾಫಿ ಮಾಡೋಕ್ಕೂ ಗೊತ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಆಫ್ಟರ್ ಮ್ಯಾರೇಜ್ ನನ್ನ ಹಸ್ಬೆಂಡ್ ಎಲ್ಲ ಹೇಳ್ಕೊಟ್ಟಿದ್ದು. ವೆರಿ ಸ್ವೀಟ್. ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ ಆಗಿ? ಸೊ ಐ ಗಾಟ್ ಮ್ಯಾರೇಜ್ 3 years ಬ್ಯಾಕ್. ನನ್ನ ಹಸ್ಬೆಂಡ್ ಇಸ್ ಅಸಿಸ್ಟೆಂಟ್ ಎಡಿಟರ್, ವಿಜಯ ಕರ್ನಾಟಕದಲ್ಲಿದ್ದಾರೆ. ಈ ಸಲ ಪ್ರಿಂಟ್ ಮೀಡಿಯಾ. ಸೊ ಆದ್ರಿಂದ ಅವರು ಹಾಸ್ಟೆಲಲ್ಲಿ ಜರ್ನಲಿಸಂ ಮಾಡ್ಬೇಕಾದ್ರೆಲ್ಲ ಅವರೇ ಕುಕ್ ಮಾಡ್ತಿದ್ರು. ಸೊ ನಾನು ಮದ್ವೆ ಆದ್ಮೇಲೆ ಎಲ್ಲ ಐಟಮ್ ಕಲ್ತಿದ್ದೀನಿ. ಇವಾಗ ನಾನು ಫಾಸ್ಟ್ ಕುಕ್ಕರ್ ಹೇಳ್ಬೋದು. ಅಲ್ಲ, ಗೊತ್ತಾಗೋಯ್ತು ನಮಗ್, ಪ್ರೂವ್ ಆಗೋಯ್ತು. ಏನ್ ಹಾಕಿದ್ದು ಲಿಡ್ ಮುಚ್ಚಿದ್ದು ಮೇಲೆ ಅಷ್ಟೇನೆ. ಡನ್. 5 ನಿಮಿಷ ಆಯ್ತು. ಇನ್ನೇನ್ ಅವಾಗ್ಲೋ ಇವಾಗ್ಲೋ ವಿಸಿಲ್ ಕೂಗತ್ತೆ. 1
ಸೊ ಕುಕ್ಕರ್ ಒಂದ್ ಸ್ವಲ್ಪ ಕೂಲ್ ಆಗ್ಬೇಕಲ್ಲ, Okay. ಅಟ್ಲೀಸ್ಟ್ ಒಂದ್ 5 ರಿಂದ 10 ನಿಮಿಷ ಬೇಕು. Okay, ಅಷ್ಟೊತ್ತಿಗೆ ನಾವು ತಡ್ಕ ರೆಡಿ ಮಾಡ್ಕೊಳ್ತೀವಿ. ಓಕೆ ಶೋರ್. ಸೊ ಏನ್ ಬೇಕಾಗುತ್ತೆ? ತುಪ್ಪ, ಗಾರ್ಲಿಕ್ ಮತ್ತೆ ಒಗ್ಗರಣೆದು ಹಾಕೊಳ್ಳಿ ಬೌಲ್. ಸ್ವಲ್ಪ ಗಾರ್ಲಿಕ್ ನ 1 ಸ್ಪೂನ್ ಹಾಕ್ಬೇಕೀಗ. ಸೊ ಗಾರ್ಲಿಕ್ ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತಲ್ಲ? ಹೌದು ಹೌದು. ರಾಧಿಕಾ ಮನೇಲಿ ಅಡಿಗೆ ಮಾಡ್ತೀರಾ? ಮಾಡ್ತೀರಾ? ಅವಳು ಒಳ್ಳೆ ಕುಕ್. ಶೀಸ್ ಎ ಗುಡ್ ಕುಕ್. ಸೊ ಬ್ರೌನಿಶ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಓಕೆ. ಸೊ ತುಂಬಾ ಇಷ್ಟಪಟ್ಟು ಮಾಡುವಂತ ಅಡಿಗೆ ಯಾವುದು? ನಾನಾ ಕಿಚಡಿನೇ ಇರ್ಬೇಕು. ಫಾಸ್ಟ್ ಅಲ್ವಾ, ಅದಕ್ಕೋಸ್ಕರ. ತುಂಬಾ ಫಾಸ್ಟ್, ಈಸಿ ಕೂಡ. ಹೌದು. ಓಕೆ. ಸೊ ಗೋಲ್ಡನ್ ಬ್ರೌನ್ ಆದ್ಮೇಲೆ ತೆಗೆದ್ರೆ ಸಾಕು. ಆಗಿದ್ಯಾ? ಯಾ, ಇಟ್ಸ್ ಎನಫ್, ಸಾಕು. ಸೊ ಡೈಲಿ ನೀವು ಐಟಮ್ಸ್ ತಿಂತಾ ಇರ್ತೀರಾ, ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಇದೆ? ಡೈಲಿ ದಿನಕ್ಕೆ ಎಷ್ಟು? ಅಲ್ಲ, ಒಬ್ರು ಮಾಡ್ಕೊಟ್ಟಾಗ ಹೊಟ್ಟೆ ನೋವು ಬರುತ್ತೆ, ಇನ್ನೊಬ್ರು ಹೇಳ್ಬಿಟ್ಟೆ ಮಾಡ್ತಾ ಇದ್ದಾರೆ ತಲೆ ಸುತ್ತ ಬರುತ್ತೆ ಅಂತ. ಈ ತರ ಎಲ್ಲ ಭಯ ಪಡಿಸಕ್ ಸ್ವಲ್ಪ ಭಯ ಆಗುತ್ತೆ, ಬಟ್ ತಿಂದ್ಮೇಲೆ ಗೊತ್ತಾಗತ್ತೆ ಯಾರು ಡೆಫಿನೆಟ್ಲಿ ಒಳ್ಳೆ ಕುಕ್ ಇರ್ತಾರ ಅವರು ಅಂತ. ಸೊ ತಡ್ಕ ಇಸ್ ರೆಡಿ. ಯಾ. ಸೊ ಕುಕ್ಕರ್ ಕೂಲ್ ಆಗಿರ್ಬೇಕು, ನೋಡೋಣ. ಸೊ ಕಿಚಡಿ ಇಸ್ ರೆಡಿ. ಅದ್ರ ಮೇಲೆ ಗಾರ್ಲಿಕ್ ಅಷ್ಟೇ. ಕೊತ್ತಂಬರಿ ಸೊಪ್ಪು ಏನೋ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಅದ್ರ ಮೇಲೆ ತುಪ್ಪ ಆಲ್ರೆಡಿ ಇದೆ. ರೆಡಿ ಟು ಈಟ್. ಈಗ ಬೌಲ್ಗೆ ಹಾಕ್ಲಾ? ಸೊ ಎಲ್ಲ ಅಡ್ಗೆನೂ ನೀವು ತುಪ್ಪದಲ್ಲೇ ಮಾಡ್ತೀರಾ? ಒಳ್ಳೆ ಘಮ ಬರ್ತಿದೆ. ಯಾ, ಬೌಲ್ ಕೂಡ. ಸೊ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ತುಂಬಾ ಟೇಸ್ಟ್ ಬರುತ್ತೆ. ಅದಾದ್ಮೇಲೆ ಗಾರ್ಲಿಕ್ ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನ ಕ್ಲೀನ್ ಆಗಿರುತ್ತಲ್ಲ, ಸೊ ರೆಡಿ ಆಗಿದೆ ಕಿಚಡಿ. ಸೊ ದ ಕಿಚಡಿ ಗಾರ್ಲಿಕ್ ಇಸ್ ರೆಡಿ. ಯಾ. ಅಶ್ವಿನಿ, ಗಾರ್ಲಿಕ್ ಕಿಚಡಿ ಇಸ್ ರೆಡಿ. ನೋಡಿ, ಟೇಸ್ಟ್ ಮಾಡಿ ಫೇಂಟ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಐಟಮ್ ಮಾಡ್ತೀನಿ, ಇಲ್ಲ ಅಂದ್ರೆ ಹೋಗ್ತೀನಿ. ದಿಢೀರ್ ಗಾರ್ಲಿಕ್ ಕಿಚಡಿ ಅಲ್ವಾ? ಟೇಸ್ಟ್ ಮಾಡಿ ಇಟ್ಕೊಳ್ಳ. ಅಲ್ಲ, ಅಡಿಗೆ ಮಾಡಕ್ ಬರ್ದೇ ಇರೋರು ಕೂಡ ಮಾಡ್ಬೋದು, ತುಂಬಾನೇ ವೆರಿ ಈಸಿ. ಟೇಸ್ಟ್ ಮಾಡ್ಲಾ? ಡೆಫಿನೆಟ್ಲಿ. ನೋಡಿ, ಫೇಂಟ್ ಹುಷಾರಾಗಿ ಇಟ್ಕೊಳ್ಳಿ ಇಬ್ರು. ಚೆನ್ನಾಗಿಲ್ಲ ಅಂದ್ರೆ ನೀವು ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತೀರಾ? ಎಕ್ಸ್ಪ್ರೆಷನ್ ಕ್ವೀನ್, ಒಂದು ಎಕ್ಸ್ಪ್ರೆಷನ್ ಕೊಡಿ. ಯು ಡೋಂಟ್ ಲೈಕ್ ಸಮನ್. ಓಹ್, ಹಂಗೆ ಆಗ್ತದೆ. ಓಹ್ ರಿಯಲಿ? ಡೆಫಿನೆಟ್ಲಿ. ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ತುಪ್ಪ ಹಿಯರ್ ಅಂಡ್ ದೇರ್ ಸೋ ಮಚ್ ಆಫ್ ಗೀ. ಹಾಗೆ ಬಾಯಿಗೆ ಹಾಕ್ತಾ ಇದ್ರೆ ಯಮ್ಮಿ. ಥ್ಯಾಂಕ್ ಯು. ವೆರಿ ಟೇಸ್ಟಿ. ಅಡ್ಗೆ ಮಾಡಕ್ ಬರುತ್ತೆ? ಕನ್ಫರ್ಮ್ ಅಪ್ಪ, ನನ್ಗಂತೂ ಕನ್ಫರ್ಮ್. ಇದೇ ಖುಷಿಲಿ ಈಗ ಫುಲ್ ಕಾಂಪ್ಲಿಮೆಂಟ್ಸ್ ಕೊಟ್ಬಿಟ್ಟು ನೀವು ಚೆನ್ನಾಗಿ ಅಡ್ಗೆ ಮಾಡ್ತೀರಾ ಅಂತ. ಅಡ್ಗೆ ಮಾಡುವಾಗ ನಾವು ಯೂಶಲಿ ಕಾಟನ್ ಸಲ್ವಾರ್ ತರ ಟೀ ಶರ್ಟ್ಸ್ ಹಾಕೋದು. ಸ್ಯಾರಿನಲ್ಲಿ ಸ್ವಲ್ಪ ಕಷ್ಟ ನನಗೆ. ಬಿಕಾಸ್ ಆಫ್ ದಟ್ ಐ ಫೈಂಡ್ ಸ್ವಲ್ಪ ಡಿಫಿಕಲ್ಟ್ ಅಂತ. ಬಟ್ ಅದರ್ವೈಸ್ ಎಸ್, ಇಟ್ ವಾಸ್ ವೆರಿ ಟೇಸ್ಟಿ. ಅದ್ರ ಜೊತೆ ತುಪ್ಪ ಎಲ್ಲ ಅಂದ್ರೆ ಯಮ್ಮಿ. ಗಾರ್ಲಿಕ್ ಕಿಚಡಿ ಮಾಡುವ ವಿಧಾನ: ಒಂದು ಕುಕ್ಕರಿಗೆ ತುಪ್ಪ, ಜೀರಿಗೆ, ಮೆಣಸಿನಕಾಯಿ, ಈರುಳ್ಳಿ, ಅಕ್ಕಿ, ಹೆಸರು ಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಹಾಕಿ ಬೇಯಿಸಿ. ನಂತರ ಒಂದು ಬಾಣಲಿಗೆ ತುಪ್ಪ ಮತ್ತು ಬೆಳ್ಳುಳ್ಳಿ ಹಾಕಿ ಹುರಿದುಕೊಳ್ಳಿ. ನಂತರ ಅದನ್ನು ಬೇಯಿಸಿದ ಕಿಚಡಿಗೆ ಹಾಕಿ ಕಲಸಿ. ಈಗ ರುಚಿಕರವಾದ ಗಾರ್ಲಿಕ್ ಕಿಚಡಿ ಸವಿಯಲು ಸಿದ್ಧ. ಸೊ ಇದೇ ಖುಷಿಲಿ ನೆಕ್ಸ್ಟ್ ರೆಸಿಪಿ ಏನ್ ಹೇಳ್ಕೊಡ್ತಾ ಇದ್ದೀರಾ? ನೆಕ್ಸ್ಟ್ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡ್ತೀವಿ. ಡ್ರೈ ಫ್ರೂಟ್ ಮಿಲ್ಕ್ ಶೇಕ್. ಸೊ ನಿಮ್ಮ ಸೌಂದರ್ಯದ ರಹಸ್ಯ ಅದೇನಾ? ಮೇಬಿ ಡೆಫಿನೆಟ್ಲಿ. ಡೈಲಿ ನಾನು ಡ್ರೈ ಫ್ರೂಟ್ಸ್, ಲಾಕ್ಸ್ ಆ ತರ ಇದು ಮಾಡ್ತೀನಿ. ಬಟ್ ಸ್ಟಿಲ್ ಐ ಪುಟ್ ಆನ್ ವೇಟ್. ಸ್ವಲ್ಪ ರೆಡ್ಯೂಸ್ ಮಾಡೋಣ ಅಂತ ಈಗ. ಓಕೆ. ಸೊ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್. ಸೊ ಇಟ್ಸ್ ಅ ಡ್ರಿಂಕ್. ಅಲ್ವಾ? ಅದನ್ನ ಮಾಡಕ್ ಮುಂಚೆ ನಾವೆಲ್ಲ ಹಾಫ್ ಅನ್ ಅವರ್ ಸೋಕ್ ಮಾಡಿಡ್ಬೇಕು. ಸೊ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಹೇಳಿ. ಈಗ ಯಾರು ಅಡ್ಗೆ ಮಾಡ್ತಿರೋದು? ರಾಧಿಕಾ. ಗೊತ್ತಾಗತ್ತಪ್ಪ, ಪೊಸಿಷನ್ ಬಂದ್ ನಿಂತಾ ಇತ್ತು. ಸೊ ಹೇಳಿದ್ರಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಅಂತ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ, ಹಾಲೆಲ್ಲ ಹಾಕಿ, ಅವರಂತೂ ತುಪ್ಪ ಹಾಕೋದ್ರಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಡ್ರೈ ಫ್ರೂಟ್ಸ್. ನೀವು ಡ್ರೈ ಫ್ರೂಟ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಹೌದಾ? ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಲ್ವಾ? ಹೌದು. ಬಿಕಾಸ್ ಆಫ್ ದಟ್ ಟು ಕ್ಯಾರಿ ವೆರೆವರ್ ವಿ ಗೋ. ವೆರಿ ನೈಸ್. ಓಕೆ. ಸೊ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀರಾ? ಬಾದಾಮಿ,
ದ್ರಾಕ್ಷಿ, ಗೋಡಂಬಿ, ಹಾಲು, ಸಕ್ಕರೆ, ಸ್ವಲ್ಪ ಏಲಕ್ಕಿ ಪುಡಿ. ಸೊ ಫಸ್ಟ್ ಇದನ್ನೆಲ್ಲ ಒಂದು 10 ನಿಮಿಷ ನೆನೆಸಿಟ್ಕೋಬೇಕು. ಸೊ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದ್ರೂ ಹಾಕೋಬಹುದು. ಹೌದು, ಅಂಜೂರ್ ಕೂಡ ಯೂಸ್ ಮಾಡ್ತಾರೆ ಸ್ವಲ್ಪ ಜನ. ಮಾಡ್ಬೋದು. ಸ್ವಲ್ಪ ಮಿಕ್ಸ್ ಮಾಡ್ಬೇಕಾದ್ರೆ ಪಿಸ್ತಾನು ಹಾಕ್ತಾರೆ. ಹಾಕ್ಬೋದು. ವಾಟ್ ಎವರ್ ಇಸ್ ಅವೈಲೇಬಲ್, ಏನ್ ಸಿಕ್ಕತ್ತೋ ಮನೇಲಿ ಬೇಗ ಅದನ್ನೆಲ್ಲ ಹಾಕಿ ಮಾಡ್ಬೋದು. ಸೊ ರಾಧಿಕಾಗೆ ಆಕ್ಚುಲಿ ಡ್ರೈ ಫ್ರೂಟ್ಸ್ ಇಷ್ಟ ಅಂತ ಹೇಳಿದ್ದೆ. ಸೊ ನಿಮ್ ಪ್ರೊಫೆಷನ್ ಏನು? ಐ ಆಮ್ ಅನ್ ಇಂಟೀರಿಯರ್ ಡಿಸೈನರ್ ವೆರಿ ನೈಸ್ ಬೈ ಪ್ರೊಫೆಷನ್, ಬಟ್ ನೌ ಐ ಆಮ್ ಅ ಹೌಸ್ ವೈಫ್. ಓಕೆ. ಸೊ ಪಾಪು ಇದ್ದಾನೆ, ಸೊ ಹಾಗಾಗಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರಾ? ಹೌದು, ತುಂಬಾ. ಸೊ ಅಡಿಗೆ ರುಚಿಯಾದ ಅಡಿಗೆ ಮಾಡ್ಕೊಡ್ತೀರಾ ಪಾಪು? ಹಾ, ಅವನಿಗೆ ತುಂಬಾ ಇಷ್ಟ. ರುಚಿಯಾಗಿ ಮಾಡ್ತಾ ಇದ್ರೆ ಅದ್ ಮಾಡು, ಇದ್ ಮಾಡು, ಅದ್ ಮಾಡು ತಿಂತಾ ಏನ್ ಕೂತಿರ್ತಾನೆ. ವಯಸ್ಸು ಮಗನಿಗೆ? 8 ವರ್ಷ. 8 ವರ್ಷ ಮಗ ಇದ್ದಾನೆ. ಓಕೆ. ಸೊ ಶುರು ಮಾಡೋಣ ಹಾಗಾದ್ರೆ. ಹಾ. ಫಸ್ಟ್ ಪ್ರೋಸೆಸ್ ಇದೆಲ್ಲ ನೆನ್ಸಿಟ್ಕೊಂಡಿದೀವಿ ಮುಂಚೆನೆ. ಇದೆಲ್ಲ ಗ್ರೈಂಡರ್ ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಶೂರ್. ಮೊದಲು ಬಾದಾಮಿ ಹಾಕೊಳ್ಳೋಣ. ಸೊ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಹೌದು. ಬೇಕಾಗತ್ತೆ ಅಂತ. ಹೌದು. ಸೊ ಇನ್ಸ್ಟೆಂಟ್ ಆಗಿ ಮಾಡ್ಬೇಕು ಅನ್ನೋದಾದ್ರೆ ಈಗ ಟೈಮ್ ಇರಲ್ಲ ನಮ್ಗೆ ಡ್ರೈ ಫ್ರೂಟ್ಸ್ ನೆಲ್ಲ ನೆನ್ಸಿಡೋಕೆ. ಹೌದು. ಸೊ ಅಂತ ಸಮಯದಲ್ಲಿ ಏನ್ ಮಾಡ್ಬೋದು ಅಂದ್ರೆ ಬಿಸಿ ನೀರಲ್ಲಿ ವಾಶ್ ಮಾಡಿ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ನಾವು ಸೋಕ್ ಮಾಡಿದಾಗ ಕರೆಕ್ಟ್, ಬೇಗ ಗ್ರೈಂಡ್ ಆಗುತ್ತೆ. ನೆನ್ಸಿಡೋದು ಏನಿದ್ರು ಬೇಗ ಗ್ರೈಂಡ್ ಆಗ್ಲಿ ಅಂತ ಅಷ್ಟೇ. ಸೊ ಈಗ ದ್ರಾಕ್ಷಿ ಹಾಕ್ತಾ ಇದೀರಾ? ಹೌದು. ಇವಾಗ ಗೋಡಂಬಿ, ಸಕ್ಕರೆ. ಸಿಹಿ ಜಾಸ್ತಿ ಬೇಕಂದ್ರೆ ಜಾಸ್ತಿ, ಕಮ್ಮಿ ಬೇಕಿದ್ರೆ ಕಮ್ಮಿ. ಮತ್ತೆ ಹಾಲು. ಅಲ್ಲ, ನನ್ಗೆ ಇದನ್ನ ನೀವು ಬ್ಲೆಂಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನನ್ಗೆ ನಿಮ್ಮನ್ನ ನೋಡ್ತಿದ್ರೆ ತುಂಬಾ ಭಯ ಆಗುತ್ತೆ. ಇವರು ನೋಡ್ತಿದ್ರೆ ತುಂಬಾ ಸೈಲೆಂಟ್ ಅನ್ಸುತ್ತೆ. ಬಟ್ ಇಬ್ರು ಇಷ್ಟೊಂದು ಕ್ಲೋಸ್ ಫ್ರೆಂಡ್ಸ್. ಸೊ ಹೇಗೆ ನಿಮ್ ಫ್ರೆಂಡ್ಶಿಪ್ ಶುರು ಆಗಿದ್ ಯಾವಾಗ, ಎಲ್ಲಿಂದ? ಕಾಲೇಜ್ ಡೇಸ್. ಕಾಲೇಜ್ ಡೇಸ್ ಅಂದ್ರೆ ಎಷ್ಟು ವರ್ಷದಿಂದ ನೀವಿಬ್ರು 10 ಫ್ರೆಂಡ್ಸ್? ಇಯರ್ಸ್ ಇಂದ 10-15 ಇಯರ್ಸ್. ಯಾ, ಆಲ್ಮೋಸ್ಟ್ ನಮ್ಗೆ ಎಷ್ಟು ವರ್ಷ ಆತಾನು ಮರ್ತೋಗಿದೆ. ವಿ ಆರ್ ಫ್ರೆಂಡ್ಸ್. ಓಕೆ. ಯಾವಾಗ್ಲೂ ರಾಧಿಕಾ ತುಂಬಾ ಸೈಲೆಂಟ್ ಆಗಿ. ಯಾ ಶಿ ಇಸ್ ವೆರಿ ಒಂಥರ ಡಿಗ್ನಿಫೈಡ್ ಲೇಡಿ. ಓಕೆ. ವೆರಿ ಮೆಚೂರ್ಡ್. ದ ವೇ ಶಿ ಟಾಕ್ಸ್, ಹ್ಯಾಂಡಲ್ಸ್ ವಿತ್ ಪೀಪಲ್ ಅಂಡ್ ಆಲ್. ವೆರಿ ನೈಸ್. ಸೊ ಬಟ್ ನಿಮ್ಮನ್ನ ನೋಡ್ತಾ ಇದ್ದಾಗ ವೆರಿ ಬೋಲ್ಡ್, ಕ್ಯಾರಿ ಸೋ ಮಚ್ ಆಫ್ ಆಟಿಟ್ಯೂಡ್. ಎಸ್, ನಾನು ಹೀಗೆ ಅಂತ. ಹೌದು. ಸೊ ಹೇಗೆ ಅಂದ್ರೆ ಹಂಗೆ ಐ ಆಮ್ ವೆರಿ ಮಚ್ ಸ್ಟ್ರೈಟ್ ಫಾರ್ವರ್ಡ್. ಸೊ ತುಂಬಾ ಬೋಲ್ಡ್. ನನ್ಗೆ ಯಾವಾಗ್ಲೂ ಸ್ವಲ್ಪ ಲಿಟ್ಲ್ ಶಾರ್ಟ್ ಟೆಂಪರ್. ಕೋಪ ಬಂದ್ರೆ ನಾನು ಆನ್ ಫೇಸ್ ಎಲ್ಲರಿಗೂ ಇದು ಮಾಡ್ಬಿಡ್ತೀನಿ. ಅದಷ್ಟೇ ನಂದು ನೆಗೆಟಿವ್. ತುಂಬಾ ಬೋಲ್ಡ್. ನಾವ್ ಹೋಗ್ತಿದ್ರೆ ಕಾಲೇಜಲ್ಲಿ ಯಾರು ರೇಗ್ಸಿದ್ರೆ ಯಾಕೋ ಏನೋ ಅಂತ ಹಂಗೆ ಹೋಗಿ ಅಲ್ಲೇ ಅಲ್ಲೇ ಅಷ್ಟು ಬೋಲ್ಡ್. ಅಲ್ಲ, ಈಗ ನನ್ಗೆ ಗೊತ್ತಾಗ್ಬೇಕು, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಮೈನ್ ಇಸ್ ಅರೇಂಜ್ ಮ್ಯಾರೇಜ್. ಯಾರು ಲವ್ ಮಾಡಕ್ ಆಗೋದೇ ಇಲ್ಲ, ಯಾಕಂದ್ರೆ ಮಾತಾಡಿದ ತಕ್ಷಣ ಬೇಸಿಕ್ಲಿ ನಮ್ ತಂದೆ ಸ್ಕೂಲ್ ಟೀಚರ್. ಸ್ವಲ್ಪ ಡಿಸಿಪ್ಲಿನ್ ಆಗಿ ನಮ್ ಬೆಳೆಸಿದ್ರು. ಸೊ ಈಗ ನಾವು ಪ್ರೊಫೆಷನ್ ಚೇಂಜ್ ಆದ್ಮೇಲೆ ವಿ ಹ್ಯಾವ್ ಟು ಬಿ ಅಕಾರ್ಡಿಂಗ್ ಟು ದ ಪ್ರೊಫೆಷನ್. ಸೊ ನಾನು ಕ್ಲಾಸಿಕಲ್ ಡಾನ್ಸರ್. ಸೊ ಐ ರನ್ ಮೈ ಓನ್ ಡಾನ್ಸ್ ಕ್ಲಾಸ್, ಗರುಡ ನಾಟ್ಯ ಸಂಘ ಅಂತ, ಭರತನಾಟ್ಯ. ಅಂಡ್ ಹಾಗೆ ಸ್ವಲ್ಪ ಕಲ್ಚರ್ಡು ಸ್ವಲ್ಪ ಮಾಡರೇಟೆಡ್ ಮಿಕ್ಸ್ ಆಗೋಗಿದೆ. ಸೊ ಇವಾಗ ನನಗೆ ಬೇಗ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್, ನಿಮ್ಮ ಬ್ಯೂಟಿ ರಹಸ್ಯ ಕೊಟ್ಬಿಟ್ರೆ. ಸೊ ಮಾಡೋದಕ್ಕೆ ಯಾ, ಗ್ರೈಂಡ್ ಮಾಡೋಣ. ಯಾ. ಗ್ರೈಂಡ್ ಆಯ್ತು. ಸೊ ರಾಧಿಕಾ, ಇಟ್ಸ್ ಡನ್. ಯಾ, ಇಟ್ಸ್ ಡನ್. ಸರ್ವಿಂಗ್ ಬೌಲ್ಗೆ ಹಾಕ್ತೀನಿ. ಗಟ್ಟಿ ಇದೆ ಇದು, ಸ್ವಲ್ಪ ಹಾಲು ಹಾಕೊಳ್ಳೋಣ. ಸೊ ಎಷ್ಟು ಥಿಕ್ನೆಸ್ ಬೇಕು ಅದ್ರ ಪ್ರಕಾರ ಇದು ಮಾಡ್ಕೋಬಹುದು. ಸಾಕು, ತೆಳ್ಳಗಾಯ್ತು. ಸ್ವಲ್ಪ ಫ್ಲೇವರ್ ಕೊಡೋಕೆ ಏಲಕ್ಕಿ ಹಾಕೊಳ್ಳೋಣ. ಬಾದಾಮ್ ಗಾರ್ನಿಶ್. ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ರೆಡಿ. ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ರೆಡಿ. ಇದನ್ ಕೂಡ ಹೊಟ್ಟೆನೋ ಬರುತ್ತಾ? ಅವಾಗಲೇ ತಲೆ ಸುತ್ತುತ್ತೆ. ಶಕ್ತಿ ಬರುತ್ತೆ. ಸೊ ನಿಮ್ಮಿಬ್ಬರ ತರ ಬ್ಯೂಟಿಫುಲ್ ಆಗ್ಬೋದು ಅಲ್ವಾ? ಟೇಸ್ಟ್ ಮಾಡ್ಬೋದಲ್ಲ?
ಹಂಗೆಲ್ಲ ಕೇಳಿದ್ರೆ ಹೇಳಲ್ಲ. Sweet ಆಗಿ ಕೇಳ್ಬೇಕು ಹೇಗಿದೆ ಅಂತ. ಹೇಗಿದೆ? ಹೌದು. ಇಟ್ಸ್ ವೆರಿ ನೈಸ್, ಲೈಕ್ ಎ ಸ್ಮೈಲ್. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಆಸ್ ಯು ಸೆಡ್, ಡ್ರೈ ಫ್ರೂಟ್ಸ್ ಖಂಡಿತ ಹೆಲ್ದಿ. ಅಂಡ್ ಆಲ್ಸೋ ಇಟ್ಸ್ ನಾಟ್ ತುಂಬಾ ಕಷ್ಟ ಏನೂ ಅಲ್ಲ, ತುಂಬಾನೇ ಈಸಿ. ಹೌದು. ಮನೇಲಿ ಜಸ್ಟ್ ಡ್ರೈ ಫ್ರೂಟ್ಸ್ ಇದ್ರೆ ಇನ್ಸ್ಟೆಂಟ್ ಆಗಿ ನಾವು ಒಂದ್ ಸ್ವಲ್ಪ ಬಿಸಿನೀರಲ್ಲಿ ಅದನ್ನ ಸೋಕ್ ಮಾಡ್ಬಿಟ್ಟು ಇಮಿಡಿಯೇಟ್ ಮಾಡ್ಕೋಬಹುದು. ಸೊ ವೆರಿ ನೈಸ್. ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ನೆನೆಸಿದ ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಸಕ್ಕರೆ ಮತ್ತು ಹಾಲನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಏಲಕ್ಕಿ ಪುಡಿ ಬೆರೆಸಿ ನಂತರ ಅದನ್ನು ಬಾದಾಮಿಯಿಂದ ಗಾರ್ನಿಶ್ ಮಾಡಿ. ಸವಿಯಾದ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಸವಿಯಲು ಸಿದ್ಧ. ಸೊ ಇದೇ ಖುಷಿಲಿ ಇಬ್ರು ಫ್ರೆಂಡ್ಸ್. ನೆಕ್ಸ್ಟ್ ರೆಸಿಪಿ ಯಾವ್ದು ಹೇಳ್ಕೊಡ್ತಾ ಇದ್ದೀರಾ? ರಸ್ಕ್ ಹಲ್ವಾ. ರಸ್ಕ್ ಅಲ್ಲಿ ಹಲ್ವಾ ಮಾಡ್ಬೋದಾ? ಸೊ ನೀವ್ ಹೇಳ್ದಾಗೆ ನಿಮ್ ತರನೇ ತುಂಬಾ ಫಾಸ್ಟ್ ಆಗಿರೋಂತ, ತುಂಬಾನೇ ಸಿಂಪಲ್, ನಿಮ್ ತರ ಅಲ್ಲ ಆಗಿರೋಂತ ಏನ್ ಮಾಡ್ತಾ ಇದೀರಾ? ರಸ್ಕ್ ಹಲ್ವಾ. ಮರ್ತೋಯ್ತು ನನ್ಗೆ. ನೋಡ್ತಾ ಇದ್ರೆ ನಂಗೆಲ್ಲ ಮರ್ತೋಗ್ತಾ ಇದೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಅನಿಸ್ತಾ ಇದೆ, ನಾನು ಆ ಸ್ಟೇಜಿಗೆ ಬರ್ಬೇಕಾಗಿತ್ತು ಅನ್ಸ್ತಾ ಇದೆ. ಬೇಡ ಬೇಡ, ನನ್ ಜಾಗ. ನೋ ನೋ ಬೇಡ್ವಾ? ಇಲ್ಲಿ ನಿಂತ್ಕೋಬೇಕಪ್ಪ. ಕಾಂಪಿಟೇಟರ್ಸ್ ಅಲ್ಲ, ಆಮೇಲೆ ಶ್ರೀಲಂಕಾಗೆಲ್ಲ ಶಾಪಿಂಗ್ ಎಲ್ಲ ಹೋಗಕ್ಕಾಗಲ್ಲ. ಆಕ್ಚುಲಿ ನಾನ್ ಮಾತ್ರ ತುಂಬಾ ಹೊಗಳ್ಬಿಟ್ಟೆ ನಿಮ್ಮನ್ನ. ಸೊ ನನ್ ಬಗ್ಗೆನು ಕೇಳ್ಬೇಕಲ್ವಾ ಅನ್ಸೋದು. ಕೇಳಿಪ್ಪ. ಸೊ ನೀವೇನ್ ಶಾಪ್ ಮಾಡ್ತೀರಾ? ಅದೇ ನೀವ್ ಹೇಳಿದ್ರಲ್ಲ, ನಾನ್ ಹೋಗೋ ಕಡೆ ಯಾರು ಹೋಗಕ್ ಆಗೋದೇ ಇಲ್ಲ. ಓಕೆ, ಸೊ ಈಗ ರಸ್ಕ್ ಹಲ್ವಾ ಮಾಡ್ತಾ ಇದೀರಾ. ಓಕೆ. ಬೆಳಗ್ಗೆ ಏನಾದ್ರು ಬ್ರೇಕ್ಫಾಸ್ಟ್ ಇಲ್ಲ ಅಂದ ತಕ್ಷಣ ಬೇಗ ಬೇಗ ರಸ್ಕ್ ತಿನ್ಬಿಟ್ಟು ಓಡೋಗ್ತಾ ಇದೀವಿ. ಇಲ್ಲ, ಇದು ಆಕ್ಚುಲಿ ಸಾಯಂಕಾಲ ಹ್ಮ್, ಸ್ನಾಕ್ಸ್ ಆ ಟೈಮ್ಗೆ ಯೂಸ್ ಆಗುತ್ತೆ. ಹಲ್ವಾ. ಓಕೆ, ಶುರು ಮಾಡೋಣ ಹಾಗೆ. ಡೆಫಿನೆಟ್ಲಿ. ರಸ್ಕ್ ಹಲ್ವಾ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ. ಓಕೆ. ಯೂಶುವಲ್ ರಸ್ಕ್, ಮಿಲ್ಕ್ ಮತ್ತೆ ಡ್ರೈ ಫ್ರೂಟ್ಸ್, ತುಪ್ಪ. ಶುರು ಮಾಡೋಣ ಹಾಗಾದ್ರೆ. ಸೊ ಫಸ್ಟ್ ಪ್ರಾಸೆಸ್. ಮಿಲ್ಕ್ ಪ್ಯಾನ್ ಕೊಡ್ತೀರಾ? ಸ್ಟವ್ ಆನ್ ಮಾಡ್ತೀರಾ? ಬಾಯ್ಲ್ ಮಾಡ್ಕೋಬೇಕಾ? ಡೆಫಿನೆಟ್ಲಿ. ಸೊ ಆಸ್ ಯೂಶುವಲ್ ಉರಿ ಸ್ವಲ್ಪ ಕಡಿಮೆ ಇರಲಿ. ಸೊ ಹಾಲು ಸ್ವಲ್ಪ ಕುದೀಲಿ. ಅಷ್ಟರಲ್ಲಿ ಅಷ್ಟರಲ್ಲಿ ಇದನ್ನ ಪೀಸ್ ಮಾಡ್ಕೋಬಹುದು. ಮಿನಿಟ್ಸ್ ಅಲ್ಲಿ ನಾವೆಲ್ಲ ರೆಡಿ ಟು ಈಟ್ ತರ. ಸೊ ಮನೇಲೆಲ್ಲ ತುಂಬಾ ಪ್ರಾಸೆಸ್ ಇರುವಂತ ಅಡಿಗೆಗಳು ಮಾಡೋದಿಲ್ಲ. ಯೂಶಲಿ ಟೈಮ್ ಸಿಕ್ಕಿದಾಗ ಮಾಡ್ತೀವಿ, ಇಲ್ಲ ಅಂತ ಅಂದ್ರೆ ಇಲ್ಲ. ಪ್ರೋಸೆಸ್. ಓಕೆ. ಇಲ್ಲ. ಸೊ ನೀವು ಕರಾವಳಿ ಕಡೆ ಅವರು, ಹಸ್ಬೆಂಡ್ ಧಾರವಾಡ. ಧಾರವಾಡ. ಒಂದು ನಾರ್ತ್ ಒಂದು ಸೌತ್. ಹೆಂಗಪ್ಪ ಅಡಿಗೆ ಮಾಡೋದ್ರಲ್ಲೆಲ್ಲ ಹೇಗೆ ಡಿಫ್ರೆನ್ಸ್ ಆಗುತ್ತೆ? ಯಾಕಂದ್ರೆ ನಾರ್ತ್ ಕರ್ನಾಟಕ ಸೈಡ್ ಅಂದ್ರೆ ಸೊ ನೀವ್ ಹೇಳ್ತಾ ಇದ್ರಿ, ಹೇಳ್ತೀನಿ ಮನೇಲಿ ಫುಡ್ ಡಿಫ್ರೆನ್ಸಸ್ ಆಗತ್ತೆ ಅಂತ. ಹೌದು. ಸೊ ಯಾವ ತರ? ಯಾಕಂದ್ರೆ ನಾನು ನೀರ್ ದೋಸೆ ಆತರ ಮಾಡೋಳು, ಅವರು ಜೋಳದ ರೊಟ್ಟಿ ಆತರ ಮಾಡೋದು. ಸೊ ನನ್ಗೆ ಫಸ್ಟ್ ಆಫ್ ಆಲ್ ಮದ್ವೆ ಹೊಸದ್ರಲ್ಲಿ ಧಾರವಾಡ ಸೈಡ್ ಅಲ್ಲಿ ಖಾನಾವಳಿನಲ್ಲಿ ಅದೇನೋ ಒಂದು ರೊಟ್ಟಿ ಸಮಥಿಂಗ್ ಹೆಣ್ಕಾಯಿ ಪಲ್ಯ ಅದೆಲ್ಲ ಮಾಡ್ತಿದ್ರು. ನನ್ಗೆ ತಿಂದ್ರೆ ಫುಡ್ ಇನ್ಫೆಕ್ಷನ್ ಆಗ್ತಿತ್ತು ಇನ್ಫ್ಯಾಕ್ಟ್. ಸೊ ಆಮೇಲೆ ನಾನು ಈ ಕಡೆ ಸೌತ್ ಅಲ್ಲಿ ನಾನು ನೀರ್ ದೋಸೆ, ಕುಸುಬ್ಲಕ್ಕಿ ಆ ತರ ತಿಂತಾ ಇದ್ದೆ. ಸೊ ಹಾಗಾಗಿ ಸಡನ್ ಆಗಿ ಡಿಫ್ರೆನ್ಸಸ್ ಆಫ್ ಇದಾಯ್ತು ಫುಡ್ ಅಲ್ಲಿ ಇದೆಲ್ಲ. ಆಮೇಲೆ ಈಗ ನನ್ಗೂ ಜೋಳದ ರೊಟ್ಟಿ ಅವೆಲ್ಲ ಇವಾಗ್ಲೂ ನನ್ಗೆ ಆಗಲ್ಲ. ಸೊ ಅವರು ಸೌತ್ ಇಂಡಿಯನ್ ನಾನ್ ಮಾಡೋ ಅಡ್ಗೆನೇ ತಿಂತಿದ್ದಾರೆ. ಸೊ ಅವ್ರಿಗೆ ಅಡ್ಜಸ್ಟ್ ಆಗೋಗಿದೆ. ಡೆಫಿನೆಟ್ಲಿ. ಇಟ್ಸ್ ಎ ಗುಡ್ ಕುಕ್. ಕಾಂಟಿನೆಂಟಲ್ ಫುಡ್ ಎಲ್ಲ ಬರುತ್ತೆ. ಸೊ ಇಟ್ಸ್ ಎ ಗುಡ್ ಕುಕ್. ಇವತ್ತು ಬಂದಿರೋ ಅವ್ರು ಇನ್ ಬೇರೆ ಬೇರೆ ಐಟಮ್ ಮಾಡ್ತಿದ್ರು. ಸೊ ಸೊ ಬಿಸಿ, ಅದಕ್ಕೆ ರಾಧಿಕನ್ ಜೊತೆ ಬಂದಿದ್ದೀನಿ. ಸೊ ಸೊ ಹೆಲ್ಪ್ ಮಾಡ್ತಾರಾ ಮನೇಲಿ? ಅಡಿಗೆ ಎಲ್ಲ ಮಾಡ್ಕೊಡ್ತಾರಾ? ಹೇಗೆ? ಇವಾಗೆಲ್ಲ ಇಲ್ಲ, ಮುಂಚೆ ಅಷ್ಟೇ. ಸೊ ವೇರ್ ಡಿಡ್ ಯು ಸೀ ಹಿಮ್ ಫಾರ್ ದ ಫಸ್ಟ್ ಟೈಮ್? ವೇರ್ ಡಿಡ್ ಯು ಮೀಟ್ ಹಿಮ್? ಯಾವ್ದೋ ಡಾನ್ಸ್ ಪ್ರೋಗ್ರಾಮ್ ಅಲ್ಲಿ. ಸೊ ಈಸ್ ಆಲ್ಸೋ ಕಥಕ್ ಡಾನ್ಸರ್. ಫ್ಯಾಮಿಲಿ ಫುಲ್ಲು ಡಾನ್ಸ್ ಫ್ಯಾಮಿಲಿ, ವಿದುಷಿ ಸಂಗೀತ ಮತ್ತೆ ಡಾನ್ಸ್. ಸೊ ಅದರಿಂದ ನಾನು ಈ ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ವೆರಿ ಗುಡ್ ಡಾನ್ಸರ್ ಅಲ್ವಾ? ಹೌದು. ಸೊ ಬಹುಶಃ ಅದು ಒಂದೇ ಪ್ರೊಫೆಷನ್ ಅಥವಾ ಒಂದೇ ಒಂದು ನಮ್ಮ ಆಸಕ್ತಿನೂ ಒಂದೇ ಆಗಿರೋದ್ರಿಂದ ಸೊ ಇನ್ನೂ ಚೆನ್ನಾಗಿರುತ್ತಲ್ಲ. ಆಫ್ ಮಾಡ್ಲಾ? ಇಲ್ಲ, ಸ್ವಲ್ಪ ಕಡಿಮೆ ಮಾಡಿ. ಸೊ ನಮ್ಗೆ ಎನ್ಕರೇಜ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ? ನಾವೇನೇ ಗ್ರೋತ್ ಇದ್ರು ನಮ್ಮ ಎನ್ಕರೇಜ್ಮೆಂಟ್ ಇಂಪಾರ್ಟೆಂಟ್. ಹೌದು. ಬಿಕಾಸ್ ಆಫ್ ದಟ್ ಕನ್ನಡ ಇಂಡಸ್ಟ್ರಿನಲ್ಲಿ ಸೊ ಐ ಸ್ಟಿಲ್ ದೇರ್. ವೆರಿ ಟ್ರೂ. ಓ, ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯ್ತು ಶೋ? 10 years ಆಗಿರ್ಬೋದು. ಸ್ವಲ್ಪ ಕೂಲ್ ಆಗ್ಲಿ. ಸೊ ಹೇಳ್ತಾ ಇದ್ರಿ 10 years ಆಯ್ತು ನಾನು ಇಂಡಸ್ಟ್ರಿಗೆ ಬಂದು ಅಂತ. ಹೌದು. ಸೊ ನಿಮ್ಮ ಫಸ್ಟ್ ಪ್ರಾಜೆಕ್ಟ್ ಯಾವುದು? ನಾನು ಮನೆತನ ಮಾಡ್ತಿದ್ದೆ. ಲಾಲಿ, ಚಂದ್ರಿಕಾ, ನಂಜಿನಿ ವೈಫ್ ಅಂತರ ಅವಾಗ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಸೊ ಅದಾದ್ಮೇಲೆ ಮಧ್ಯ ನಾನು IT ಕಂಪ್ನಿನಲ್ಲಿ HR ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದೆ ಸ್ಯಾಫ್ ಅಲ್ಲಿ. ಸೊ ನನಗೆ ಮತ್ತೆ ವಾಪಸ್ಸು
ಫೀಲ್ಡ್ ಅಲ್ಲಿ ಬಣ್ಣ ಹಾಕಿದ್ಮೇಲೆ ಹೇಳ್ತಾರಲ್ಲ ಬಿಡಕ್ಕಾಗಲ್ಲ ಅಂತ ವಾಪಸ್ ಬಂದಿದ್ದೀನಿ. ಓಕೆ. ಸೊ ಈಗ ಸೀರಿಯಸ್ ಆಗಿ ಟೇಕನ್ ದಿಸ್ ಆಸ್ ಎ ಪ್ರೊಫೆಷನ್. ಮತ್ತೆ ಡಾನ್ಸ್ ನ ಮತ್ತೆ ಇದನ್ನ ನಂದು ಇಂಟರ್ನೆಟ್ ಮ್ಯಾಗಝಿನ್ ಇದೆ, ಯಾಮಿನಿ ಮ್ಯಾಗಝಿನ್ ಅಂತ. ಸೊ ಅದನ್ನು ನಾನು ರನ್ ಮಾಡ್ತಿದ್ದೀನಿ. ಇಟ್ಸ್ ಫಾರ್ ಇದು ಇಂಟರ್ನ್ಯಾಷನಲ್ ಲೆವೆಲ್ ಕನ್ನಡಿಗಾಸ್ಗೆ ನಾನು ಮಾಡ್ತಿರೋದು ಒಂದು ಪ್ರಾಜೆಕ್ಟ್, ಅದು ಯಾಮಿನಿ ಮ್ಯಾಗಝಿನ್ ಅಂತ. ಸೊ ಎಲ್ಲ ಇನ್ಫಾರ್ಮೇಶನ್ ಥ್ರೂ ಇಂಟರ್ನೆಟ್ ನಾನು ಆಲ್ಮೋಸ್ಟ್ ಯಾವ ತರದ ಇನ್ಫಾರ್ಮೇಶನ್? ಈ ಮ್ಯಾಗಝಿನ್ ಪೇಪರ್ ಮ್ಯಾಗಝಿನ್, ಇಂಟರ್ನೆಟ್ ಮ್ಯಾಗಝಿನ್. ಇಟ್ಸ್ ನಥಿಂಗ್ ಬಟ್ ಸೇಮ್ ಪೇಪರ್ ಏನ್ ಇನ್ಫಾರ್ಮೇಶನ್ ಇದೆಯೋ ಅದೇ ತರ ಒಂದು 30 ಪೇಜಸ್ ಇದೆ ನಂದು. ಸೊ ಆ ತರ ನಾನು ಡೈಲಿ 3,000 ಕಾರ್ಪೊರೇಟ್ ಮೇಲ್ಸ್ಗೆ ಕಳಿಸ್ತೀನಿ ಆಲ್ಮೋಸ್ಟ್. ಸೊ ಹಸ್ಬೆಂಡ್ ಕೂಡ ಆಲ್ಮೋಸ್ಟ್ ಅದೇ ಪ್ರೊಫೆಷನ್ ಇರೋದ್ರಿಂದ ಸೊ ಅದೇ ಸೊ ನಿಮಗೆ ಸೊ ಈ ಥಾಟ್ ನಿಮಗೆ ಬಂದಿದೆ ಅಥವಾ ಹಸ್ಬೆಂಡ್ ಐಡಿಯಾ ಕೊಟ್ಟಿದ್ದ ಇಲ್ಲ ನಿಮಗೆ? ನನ್ಗೆನೆ. ಇನ್ಫ್ಯಾಕ್ಟ್ ನಾನು ಏನಾದ್ರು ಇಂಡಸ್ಟ್ರಿ ಮಾಡ್ಬೇಕು ಅಂತ ಇನ್ನೂ ಚಾಲೆಂಜಿಂಗ್ ಅಲ್ಲಿ ಇದ್ದೀನಿ. ಸೊ ಐ ಆಮ್ ಪ್ಲಾನಿಂಗ್ ಟು ಡೂ ಅನ್ ಆರ್ಟ್ ಮೂವಿ ಅಂತ ಅನ್ಕೋತಾ ಇದ್ದೀನಿ. ನಾನೇ ಫೋಕಸ್ ಮಾಡಿ ನಾನೇ ಪ್ರೊಡಕ್ಷನ್ ಮಾಡೋಣ ಅಂತ ವೆರಿ ಅನ್ಕೊಂಡಿದ್ದೀನಿ. ನೈಸ್. ಅಲ್ಲ, ಹೀರೋಯಿನ್ ಏನಾದ್ರೂ ಆಗ್ಬೇಕು ಅಂತ ಆಸೆ ಇತ್ತಾ? ಈಗ್ಲೂ ಇದೆಯಾ? ಕನ್ನಡ ಇಂಡಸ್ಟ್ರಿನಲ್ಲಿ ಹೀರೋಯಿನ್ಸ್ಗೆ ಏನು ಇಂಪಾರ್ಟೆನ್ಸ್ ಇದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಏನೇ ಕ್ಯಾರೆಕ್ಟರ್ ಮಾಡಿದ್ರು ನಾವು ಅದ್ರಲ್ಲಿ ಐಡೆಂಟಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಏನೇ ಇದ್ರು, ಬಟ್ ಈಗ ಇಲ್ಲಿ ನಮ್ಮಂತ ಏಜಸ್ ಎಲ್ಲ ಎಲ್ಲರೂ ಮಾಮ್ಸ್, ಯಂಗ್ ಮಾಮ್ಸ್ ಅಂತ ತಗೊಳ್ತಾ ಇದಾರೆ ಕ್ಯಾರೆಕ್ಟರ್ಸ್. ಮತ್ತೆ ಈಗ ಕೆಲವು ಕಡೆ ನಾನು ಸೀರಿಯಲ್ಸ್ ಎಲ್ಲ ನೋಡಕ್ ಪಬ್ಲಿಕ್ ಪ್ಲೇಸಸ್ ಎಲ್ಲ ಹೋದಾಗ ಏನೇ ಹೇಳ್ತಾರೆ ಗೊತ್ತಾ, ಆಲ್ಮೋಸ್ಟ್ ನೀವು ಯಾಕೆ ಆತರ ತುಂಬಾ ಕೆಟ್ಟ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ ಇನ್ಫ್ಯಾಕ್ಟ್ ಕೇಳಿದಾಗ ನನಗೆ ಸಡನ್ ಆಗಿ ಹೆಂಗ ಆನ್ಸರ್ ಮಾಡೋದು ಗೊತ್ತಾಗಲ್ಲ. ನಾನು ಯೋಚನೆ ಮಾಡ್ತೀನಿ ಹಿಂಗಪ್ಪ ಆನ್ಸರ್ ಮಾಡ ಹೇಳ್ತಾ ಆಲ್ಮೋಸ್ಟ್ ಏನ್ ಹೇಳ್ತಾ ಗೊತ್ತಾ, ಎಲ್ಲಾ ಚಾನೆಲ್ಸ್ ಅಲ್ಲೂ ಬರೀ ಕೆಟ್ಟದ್ನೇ ತೋರಿಸ್ತಾರೆ ಸೀರಿಯಲ್. ಅತ್ತೆ ಸೊಸೆ ಕ್ಲೋಸ್ ಆಗಿ ಇರೋದೆಲ್ಲ ಯಾವ್ದು ಸೀರಿಯಲ್ ಇಲ್ಲ. ನನ್ನ ಸೊಸೆ ನಾನು ಚೆನ್ನಾಗೇ ಇದ್ವಿ, ಸೀರಿಯಲ್ಸ್ ನೋಡ್ಬಿಟ್ಟು ನಾನು ನನ್ನ ಸೊಸೆ ಜಗಳಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ, ನೀವ್ ಈ ತರ ಸೀರಿಯಲ್ಸ್ ತೆಗಿಬಾರ್ದು ಅಂತ ನಂಗೆ ಎಷ್ಟೊಂದು ಪಬ್ಲಿಕ್ ಒಪಿನಿಯನ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಆಲ್ ಲೆಫ್ಟ್ ಟು ಡೈರೆಕ್ಟರ್ಸ್ ಅಂಡ್ ಪ್ರೊಡ್ಯೂಸರ್ಸ್. ವಿ ಕಾಂಟ್ ಡೂ ಎನಿಥಿಂಗ್ ಫಾರ್ ಈ ತರ ಕ್ಯಾರೆಕ್ಟರ್ಸ್ಗೆ. ಸೊ ಅವಾಗ ನಾನೇ ಅನ್ಕೊಂಡಿದ್ದೀನಿ, ಏನೋ ಮಾಡಿದ್ರೆ ಸೋಷಿಯಲ್ ಕಾಸ್ಗೆ ಇರಬೇಕು, ಅಂದ್ರೆ ಒಂದ್ರಿಂದ ಒಂದು ಉಪಯೋಗ ಆಗ್ಬೇಕು. ಫಾರ್ ಎಕ್ಸಾಂಪಲ್ ಉಡಾನ್ ಸೀರಿಯಲ್ ನಾವು ನೋಡ್ತಾ ಇದ್ವಿ ಚಿಕ್ಕವರಿದ್ದಾಗ, ಆತರ ಸೀರಿಯಲ್ಸ್ ಇವಾಗ ಎಲ್ಲೂ ಬರ್ತಾ ಇಲ್ಲ. ಸೊ ಬರೀ ಕೆಟ್ಟದ ನೆಗೆಟಿವ್, ಅತ್ತೆ ಇವನ್ ಗಂಡ ಈ ಕೀಪಿ ಆತರನೇ ಜಾಸ್ತಿ ಇದೆ, ಬಿಕಾಸ್ ಜನರೇಷನ್ ಚೇಂಜ್ ಆಗುತ್ತೆ. ಬಟ್ ಸ್ಟಿಲ್ ನಾವು ಬೀಂಗ್ ಅ ಟಿವಿ ಮೀಡಿಯಾದಲ್ಲಿ ಇರೋದ್ರಿಂದ ನಾವು ಒಂದು ಒಳ್ಳೆ ಮಾರಲ್ ಕೊಡ್ಬೇಕು ಪಬ್ಲಿಕ್ಗೆ. ಈಗ ಅತ್ತೆ ಸೊಸೆ ಚೆನ್ನಾಗಿದ್ದವ್ರೆ ಜಗಳ ಸ್ಟಾರ್ಟ್ ಮಾಡಿದ್ರೆ ಅದು ಸೀರಿಯಲ್, ಸೊಸೆ ಸೀರಿಯಲ್ ಇಂದ ಸಮಥಿಂಗ್ ದೇ ಆರ್ ಟೆಲ್ಲಿಂಗ್, ಐ ಡೋಂಟ್ ನೋ. ಸೊ ಆ ತರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಪಾಪ ಪಬ್ಲಿಕ್ ಹೇಳಿದಾಗ ನಾನು ಕಾಂಟ್ ಎಕ್ಸ್ಪ್ಲೇನ್ ಅಲ್ವಾ ನಾನು ಯಾವ ತರ, ಅದೇ ಅಫರ್ಮೇಶನ್ ಕೊಡುವಂಥದ್ದು, ಯಾರಿಗೊಬ್ರು ಹೆಲ್ಪ್ ಮಾಡೋದಿರ್ಬೋದು, ಸೊ ಒಳ್ಳೇದ್ ಮಾಡೋದು. ನಾವೆಲ್ಲಾ ಚಾನೆಲ್ಸ್ ಅಲ್ಲೂ ಯಾವ ಸೀರಿಯಲ್ ನೋಡಿ ಬರೀ ಅತ್ತೆ ಜಗಳ, ಮಾವನ್ ಜಗಳ, ಅಜ್ಜಿ ಜಗಳ, ಅವ್ನ್ ಮರ್ಡರ್, ಇದು ಅದೇ ಇರುತ್ತೆ. ಸೊ ಜನಕ್ಕೆ ಅದೇ ಮೈಂಡ್ ಅಲ್ಲಿ ಬಂದ್ಬಿಡತ್ತೆ, ಒಬ್ಬನ್ ಮರ್ಡರ್ ಮಾಡಿದ್ರೆ ನಮ್ಗೆ ಇಷ್ಟು ದುಡ್ಡು ಸಿಗತ್ತೆ. ಮಾರಲ್ ಏನಾಯ್ತು? ಸೊ ಪಾಸಿಟಿವ್ ಆಗಿ ನಾವೇನಾದ್ರು ಒಳ್ಳೇದ್ ಮಾಡ್ತಿದ್ರೆ ಜನ ಅದನ್ನೇ ಕಲಿತಾರೆ. ಅಲ್ಲ, ಆಕ್ಚುಲಿ ನೀವು ಮಾತಾಡ್ತಾ ಇರೋದು ನೋಡಿದ್ರೆ ಎಸ್ ಯು ಹ್ಯಾವ್ ಥಾಟ್ ಅಬೌಟ್ ಇಟ್ ಸೋ ಸೀರಿಯಸ್ಲಿ. ಅಂದ್ರೆ ನೀವು ಮಾತಾಡೋದ್ರಲ್ಲೇ ಗೊತ್ತಾಗ್ತಿದೆ. ಓಕೆ, ಸೊ ಅವಾಗ್ಲೇ ನೀವು ಹಾಲ್ ಹಾಕಿ ಅದ್ರಲ್ಲೆಲ್ಲ ರಸ್ಕೆಲ್ಲ ಹಾಕಿ ನೀಟಾಗಿ ಥಿಕ್ ಆಗಿರುವಂತ ಒಂದು ಪೇಸ್ಟ್ ಮಾಡಿ ಇಟ್ಟಿದ್ದೀರಾ. ಸೊ ವಾಟ್ ಇಸ್ ದ ನೆಕ್ಸ್ಟ್ ಪ್ರಾಸೆಸ್? ನನ್ಗೆ ಒಂದು ಇದ್ ಕೊಡಿ, ಬೌಲ್, ಬಾಂಡ್ಲಿ ಫ್ರೈ ಮಾಡೋದಕ್ಕ. ಫ್ರೈ ಸೊ ಈಗ ತುಪ್ಪ ಹಾಕ್ತಾ ಇದ್ದೀರಾ. ಓಕೆ, ತುಪ್ಪದ ಹುಡುಗಿ, ತುಪ್ಪ, ಬರೀ ತುಪ್ಪ. ಸೊ ನೀವು ಟ್ರೈ ಮಾಡಿ ಇವೆಲ್ಲ. ಖಂಡಿತ ಟ್ರೈ ಮಾಡ್ತೀನಿ. ಸ್ವಲ್ಪ ಮೋಸ್ಟ್ಲಿ ಲಾಂಗ್ ಲೈಫ್ ಬರ್ಬೋದು ನಾವು. ಹೌದಾ? ಸೊ ಗೋಡಂಬಿ, ದ್ರಾಕ್ಷಿ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕೋಬಹುದು ಯೂಶಲಿ. ಸೊ ರಾಧಿಕಾ ಮತ್ತೆ ಶೋಭಾ ಯಾವತ್ತಾದ್ರೂ ಇಬ್ರು 10 ವರ್ಷಕ್ಕಿಂತ ಜಾಸ್ತಿ ನಿಮ್ಮ ಫ್ರೆಂಡ್ಶಿಪ್ ಅಂತ ಹೇಳ್ತೀರಾ, ಯಾವತ್ತಾದ್ರೂ ಕೋಪ ಮಾಡ್ಕೊಂಡಿದ್ದು, ಜಗಳ ಆಡಿದ್ದು ಉಂಟಾ? ಅಷ್ಟೇ ಜಗಳ ಅಂತಿಲ್ಲ, ಸ್ವಲ್ಪ ಸ್ವಲ್ಪ ಇರುತ್ತೆ, ಬಟ್ ದಟ್ಸ್ ಅಷ್ಟೇ ಜಗಳ ಅಂತಿಲ್ಲ. ಹೌದಾ ಶೋಭಾ? ಈಗ ಗೊತ್ತಾಗ್ತದೆ ಹೇಳಂಗಿಲ್ಲ ಬಿಡಿ ಅಲ್ವಾ. ಆ ರೇಂಜ್ ಅಲ್ಲಿ ಜಗಳ ಆಡ್ತೀರಾ ಅಂತ ಆಯ್ತು. ನಾನ್ ಜಗಳ ಆಡೋಂಗ್ ಕಾಣ್ತೀನ? ಅದೇ ಸೀರಿಯಸ್ ಇಲ್ಲ. ಇಲ್ಲೇ ಇದಾರೆ ಜಗಳ ಆಡೋರು. ನೋಡಿದ ತಕ್ಷಣ ಎಲ್ಲರೂ ಇಮೇಜ್ ಹಂಗೆ ಆಗ್ಬಿಡುತ್ತೆ, ನೆಗೆಟಿವ್ ಇಮೇಜೇ ಬಂದ್ಬಿಡುತ್ತೆ. ಐ ಡೋಂಟ್ ನೋ ವಾಟ್ ಇಸ್ ರಾಂಗ್ ವಿತ್ ಮೀ ಅಂತಾನೆ. ಅಶ್ವಿನಿ ಸರ್ವ್ ಮಾಡ್ಲಾ? ಶೋರ್. ಇದು ಎಷ್ಟು ಈಸಿ ಅಂತ ಗೊತ್ತಾಯ್ತಲ್ಲ? ತುಂಬಾ ಈಸಿ. ಇಬ್ರು ಫ್ರೆಂಡ್ಸ್ ಸೇರ್ಕೊಂಡು ಏನೋ ಫುಲ್ ಏನೋ ಮಾಡ್ತೀರಾ ಅಡಿಗೆ, ಯಾವ ರೇಂಜ್ ಅಲ್ಲಿ ಇರುತ್ತೆ ಅಂತ ಅನ್ಕೊಂಡೆ ನಾನು, ಬಟ್ ಗೊತ್ತಿರ್ಲಿಲ್ಲ ನನ್ಗೆ ಇಷ್ಟು ಸಿಂಪಲ್ ಅಂಡ್ ಫಾಸ್ಟ್. ಅಂಡ್ ಫಾಸ್ಟ್, ಎಸ್. ಓಕೆ ಓಕೆ ಅಶ್ವಿನಿ, ನೆಕ್ಸ್ಟ್ ಟಾಪಿಂಗ್ಸ್ ನ ಹಲ್ವಾನ್ ಗಾರ್ನಿಶ್ ಮಾಡೋಣ. ಸೊ ನೀವೆಲ್ಲ ರೆಡಿ ಆದ್ಮೇಲೆ ಕೊನೆಗೆ ನಿಮ್ಮ ಐ ಮೇಕಪ್ ಮಾಡ್ಕೋತಿರಲ್ಲ ಆ ತರ ಅಲ್ವಾ? ಓಕೆ, ಸೊ ಆಲ್ಮೋಸ್ಟ್ ತುಪ್ಪ ಬರೀ ತುಪ್ಪನೇ ಕಾಣ್ತಾ ಇದೆ ನನ್ಗೆ. ಓಕೆ, ರಸ್ಕ್ ಹಲ್ವಾ ಇಸ್ ರೆಡಿ. ಟೇಸ್ಟ್ ಮಾಡ್ತೀರಾ? ಮನೇಲಿ ಮಾಡ್ತೀರಾ?
ಕೊಟ್ರೆ ಈಗ ಟೇಸ್ಟ್ ಮಾಡ್ತೀನಿ, ಚೆನ್ನಾಗಿದ್ರೆ ಮನೆಗೆ ಹೋಗ್ತೀನಿ. ಓಕೆ, ಟ್ರೈ ಒನ್ಸ್. ಥ್ಯಾಂಕ್ ಯು. ಸೊ ನೀವೊಂದು ಐಟಮ್ ಹೇಳ್ಕೊಡ್ಬೇಕು ನಮ್ಗೆ ಇವಾಗ. ಕಷ್ಟವಾಗಿರೋದನ್ನ ಹೇಳ್ಕೊಡ್ತೀನಿ. ಡೆಫಿನೆಟ್ಲಿ. ಫಸ್ಟ್ ಇದನ್ನ ತಿನ್ಬಿಡ್ತೀನಿ. ತುಂಬಾನೇ ಫಾಸ್ಟ್ ಆಗಿರುವಂತ ಇಬ್ರು ಫ್ರೆಂಡ್ಸ್ ಮಾಡ್ಕೊಟ್ಟಿರುವಂತ ಫಾಸ್ಟ್ ರೆಸಿಪಿ. ಹೇಗಿದೆ? ದೊಡ್ಡವ್ರಿಗೆ ಮಾಡ್ಕೊಟ್ಟಿದ, ಚಿಕ್ಕ ಪಾಪುಗ್ ಮಾಡ್ಕೊಟ್ಟಿದ? ಇಬ್ರು. ಇಬ್ರು. ಹೇಗಿದೆ? ಸ್ವೀಟ್ ಕಡಿಮೆ ಇರುತ್ತೆ. ಸ್ವೀಟ್ ಕಡಿಮೆ ಇದೆ. ಅದು ಇಟ್ಸ್ ವೆರಿ actually- ಸಾಫ್ಟ್ ಹೌದು. ಅಂಡ್ ಡ್ರೈ ಫ್ರೂಟ್ಸ್ ಇನ್ ಬಿಟ್ವೀನ್ ಕ್ರಂಚಿ. ಈಸಿನಲ್ವಾ? ತುಂಬಾ ಈಸಿ ಅಂಡ್ ವೆರಿ ಟೇಸ್ಟಿ. ಥ್ಯಾಂಕ್ ಯು. ಓಕೆ, ಸೊ ಒಳ್ಳೆ ಕುಕ್ ಇಬ್ರು ಅಂತ ಪ್ರೂವ್ ಆಗೋಯ್ತು ಫ್ರೆಂಡ್ಸ್. ರಸ್ಕ್ ಹಲ್ವಾ ಮಾಡುವ ವಿಧಾನ: ಒಂದು ಪಾತ್ರೆಗೆ ಹಾಲನ್ನು ಹಾಕಿ ಅದರಲ್ಲಿ ರಸ್ಕ್ ತುಂಡುಗಳನ್ನು ಹಾಕಿ ಬೇಯಿಸಿಕೊಳ್ಳಿ. ಒಂದು ಬಾಣಲಿಗೆ ತುಪ್ಪವನ್ನು ಹಾಕಿ ಡ್ರೈ ಫ್ರೂಟ್ಸ್ ಅನ್ನು ಹಾಕಿ ಹುರಿದುಕೊಳ್ಳಿ. ಸರ್ವಿಂಗ್ ಬೌಲ್ಗೆ ಹಾಕಿ ಡ್ರೈ ಫ್ರೂಟ್ಸ್ ನಿಂದ ಅಲಂಕರಿಸಿದರೆ ರುಚಿಯಾದ ರಸ್ಕ್ ಹಲ್ವಾ ಸವಿಯಲು ಸಿದ್ಧ. ಸೊ ಇದೇ ಖುಷಿಲಿ ಈಗ ನನ್ಗೆ ಇನ್ನೊಂದು ರೆಸಿಪಿ ಬೇಕು. ಈಗ ನೀವೇ ಹೇಳ್ಕೊಡ್ಬೇಕು. ಇನ್ನ ಸುಸ್ತಾಗಿಲ್ಲ ಅವ್ರು ನಾವು ಮಾಡಿ ತಿಂದು ಅಂತ. ಅದೇ ಸ್ವಲ್ಪ ಎನರ್ಜಿ ಬರ್ತಿದೆಲ್ಲ. ಯಾವಾಗ್ಲೇ ತಲೆ ಸುತ್ತುತ್ತೆ ಅಂದಿದ್ರೆ ಇವ್ರು ಈಗ ಬರೀ ಯಾಕೆ? ಡ್ರೈ ಫ್ರೂಟ್ಸ್ ತುಪ್ಪಾನೇ ಕೊಟ್ಟಿದ್ದೀನಿ ನಾನು. ಹೌದು. ಹಾ. ಸೊ ಈಗ ನೆಕ್ಸ್ಟ್ ನೆಕ್ಸ್ಟ್ ಸ್ವಲ್ಪ ಖಾರ ಸ್ಪೈಸಿ ಏನಾದ್ರೂ ಕೊಡ್ತೀನಿ. ನಿಮ್ ತರನಾ? ಓಕೆ. ವಾಟ್ ಇಸ್ ದ ನೆಕ್ಸ್ಟ್ ರೆಸಿಪಿ? ನೆಕ್ಸ್ಟ್ ಆಲೂ ಡಿಲೈಟ್. ಆಲೂ ಡಿಲೈಟ್. ಸೊ ಆಲೂಗಡ್ಡೆ ಯೂಸ್ ಮಾಡಿ ಏನೋ ಮಾಡ್ತೀರಾ, ಏನೋ ಮ್ಯಾಜಿಕ್ ಮಾಡ್ತೀರಾ. ಸೊ ಖಾರನಾ ಸ್ವೀಟಾ? ನೋಡ್ಬೇಕು, ನೀವೇ ಟೇಸ್ಟ್ ಮಾಡಿ ಹೇಳ್ಬೇಕು. ಸ್ಪೈಸಿ. ಟೇಸ್ಟ್ ಮಾಡಿದ್ಮೇಲೆ Little ಗೊತ್ತಾಗುತ್ತೆ. spicy. ಲಿಟಲ್ ಸ್ಪೈಸಿ. ಓಕೆ, ಶುರು ಮಾಡೋಣ. Yes. ಆಲೂ ಡಿಲೈಟ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ. ರಾಧಿಕಾ? ಆಲೂ ಡಿಲೈಟ್ ಬೇಕಾಗಿರೋದು ಆಲೂಗಡ್ಡೆ, ಬಟಾಣಿ, ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಬ್ರೆಡ್ ಕ್ರಮ್ಸ್, ಧನಿಯಾ ಪೌಡರ್, ಜೀರಿಗೆ ಸ್ವಲ್ಪ ಒಗ್ಗರಣೆಗೆ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಹಸಿಮೆಣಸಿನ್ಕಾಯಿ, ಡ್ರೈ ಫ್ರೂಟ್. ಶುರು ಮಾಡೋಣ. ಹಾ, ಸೊ ಫಸ್ಟ್ okay. ಪ್ರಾಸೆಸ್ ಏನು? ಫ್ರೈ ಮಾಡ್ಕೋಬೇಕು. ಇದು ಓಕೆನಾ? ಯಾ, ಸರಿ. ಆಯಿಲ್ ಬೇಕಿತ್ತು ಸರ್. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಥ್ಯಾಂಕ್ ಆಯಿಲ್. ಯು. ಓಕೆ. ಜೀರಾ. ಓಕೆ. ಓಕೆ. ಆಫ್ಟರ್ ದಟ್ ಪೀಸ್ ಹಾಕಬೇಕು. ಸೊ ಇದೀಗ ಆಗಿದೆ ಅಲ್ಲ ಶೋಭಾ? ಹಾ, ಓಕೆ. ಹಾಫ್ ಕುಕ್ ಮಾಡಿದ್ದೀನಿ ನಾನು. ನಂಗೊಂದು ಜಾರ್ ಕೊಡ್ತೀರಾ? ಶೋರ್. ಥ್ಯಾಂಕ್ ಯು. ಮುಂಚೂರು ಹಾಕ್ತೀಯಾ? ರಾಧಿ? ಹಾಂ. ಓಕೆ. ಸೊ ಇದನ್ನ ಗ್ರೈಂಡ್ ಮಾಡ್ಬೇಕಾ? ಹಾ. ಸೊ ನೀರೇನಾದ್ರೂ ಹಾಕೋಬೇಕಾ ಅಥವಾ ಹಾಗೇನಾ? ಇಲ್ಲ, ಹಾಗೆ Okay. ಸ್ವಲ್ಪ ಇದು ಒನ್ ಇದಿದ್ರೆ ಸಾಕು. ಅಂದ್ರೆ ತರ್ತರಿಯಾಗಿ ಗ್ರೈಂಡ್ ತರ್ತರಿ, ಮಾಡ್ಕೋಬೇಕು. ಹ್ಮ್. ಓಕೆ. ಆಗಿದೆ ಇದು. ಸೊ ಸುಮ್ಮನೆ bowl ಒಂದ್ಸತಿ ಕೊಡ್ತೀರಾ? ಇದು ಮಾಡಿದ್ರೆ ಸಾಕು, ಸಾಕು. ತರ್ತರಿಯಾಗಿರ್ಬೇಕು. ಸೊ ಈ ತರ ಇದ್ರೆ ಸಾಕು. ಅಂದ್ರೆ ಸಾಕು. ತರ್ತರಿಯಾಗಿ ನೀವು ಗ್ರೈಂಡ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಯಾಕಂದ್ರೆ ಅದು ಓಕೆ. ಆಲೂ ಜೊತೆ ಮಿಕ್ಸ್ ಆಗ್ಬೇಕಲ್ಲ. ಹ್ಮ್, ಆಮೇಲೆ ಹ್ಮ್, ಫ್ರೈ ಹ್ಮ್. So ಹಾಗಾಗಿ ಮಾಡ್ಬೇಕಾದ್ರೆ ತರ್ತರಿ easy ಇದ್ರೆ ಆಗತ್ತೆ. ಸಾಕು. Yeah. ಓಕೆ. ಇವಾಗ ಇದನ್ನೆಲ್ಲ ಒಂದು ಬೌಲಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಆಲೂಗಡ್ಡೆ ಹಾಕೊಳ್ಳೋಣ. ಹ್ಮ್. ಕಡಲೆ ಹಿಟ್ಟು. ಸ್ವಲ್ಪ ಕಡಲೆ ಹಿಟ್ಟು ಹ್ಮ್. ಕಲಸಿದ್ರೆ ಅದು ಗಟ್ಟಿ ಬರೋಕ್ಕೆ ಒಂದು ಪ್ಯಾಟೇಜ್. ಜಸ್ಟ್ ಬೈಂಡಿಂಗ್ಗೋಸ್ಕರ. ಹೌದು. ಹ್ಮ್. ಕ್ರಿಸ್ಪ್ ಆಗೋಕ್ಕೆ ಬ್ರೆಡ್ ಕ್ರಮ್ಸ್, ಜೀರಾ ಪೌಡರ್ 1 ಸ್ಪೂನ್, ಜೀರಾ ಪೌಡರ್ 1 ಸ್ಪೂನ್. ಹಾಂ, ಧನಿಯಾ ಪೌಡರ್ 1 ಸ್ಪೂನ್, ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಮತ್ತು ರುಚಿಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮರ್ತೋಗ್ಬಿಟ್ಟೆ ಹಾಕ್ತಾ ಇದ್ದೀನಿ. ಓಕೆ. ಖಾರ ಇರ್ಲೇಬೇಕಲ್ಲ? ಹೌದು. ಪಕ್ಕದಲ್ಲಿ ಖಾರವಾಗಿರೋ ಹುಡುಗಿ ಇರುವಾಗ ನಾವು ಚಿಲೀಸ್ ಮರ್ತ್ಬಿಟ್ರೆ ಹೇಗೆ? ಅವಳು ಇದ್ದಾಳಲ್ಲ, ಅದಕ್ಕೆ ಇದು ನೆನಪಾಗಿಲ್ಲ ಅಲ್ವಾ? ಗುಡ್ ವಾನ್ಯಾ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಹಾಗೆ ಮಿಕ್ಸ್ ಮಾಡ್ಬೇಕಾ?
ಒಂದ್ ಚೂರ್ ಏನಾದ್ರು ಗಟ್ಟಿ ಅಂತ ಅನ್ಸಿದ್ರೆ ಬೇಕಾದ್ರೆ ಒಂದ್ ಸ್ವಲ್ಪ ನೀರು ಆಡ್ ಮಾಡ್ಕೋಬೋದಾ? ಮಾಡ್ಕೋಬಹುದು. ಒಂದು ಸ್ಪೂನ್ ಆಯಿಲ್ ಬೇಕಾದ್ರೆ ಹಾಕ್ಬೋದು. ಸೊ ಆಮೇಲೆ ಒಂದು ತವಾ ಬೇಕಾ? ಓಕೆ. ಸೊ ತವಾ ಒಂದ್ ಸ್ವಲ್ಪ ಹೀಟ್ ಆಗ್ಬೇಕಲ್ವಾ? ಹಾ ಹೌದು. ಸೊ ತವಾ ಒಂಚೂರು ಬಿಸಿ ಆಗೋ ಅಷ್ಟ್ರಲ್ಲಿ ಹಿಂಗ್ ಬಂದ್ಬಿಡೋಣ ಅಲ್ವಾ? ಹಾ ಓಕೆ. ಸೊ ಶಾಲೋ ಫ್ರೈ ಮಾಡ್ಬೇಕಾ ಇದನ್ನ? ಹೌದು, ಶಾಲೋ ಫ್ರೈ Okay. ಮಾಡಬೇಕು. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಸಾಕು. ಸಾಕಾ? ಇದೆಲ್ಲ ಪುಟ್ ಉಂಡೆ ಮಾಡ್ಕೊಂಡು ಒಂದು ಪ್ಯಾಟೀಸ್ ಮಾಡ್ಕೊಂಡು ಅದನ್ನ ತವಾ ಮೇಲೆ ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಓಕೆ. ರೆಡಿ ಮಾಡಿಟ್ಟಿದ್ದೀನಿ. ತವಾಗೆ ಬಿಸಿ ಆಗಿದೆ ಅನ್ಸುತ್ತೆ. ಸೊ ಡ್ರೈ ಫ್ರೂಟ್ಸ್ ಕೂಡ ನೀವು ತಗೊಂಡಿದ್ದೀರಲ್ಲ, ದ್ರಾಕ್ಷಿ, ಗೋಡಂಬಿ ಎಲ್ಲ, ಯಾಕೆ ಇನ್ ಬಿಟ್ವೀನ್ ಸ್ಟಫ್ ಮಾಡ್ತೀರಾ ಅದನ್ನ? ಇನ್ ಬಿಟ್ವೀನ್ ಸ್ಟಫ್ ಮಾಡಿದ್ದೀನಿ. ಓಕೆ. ತಿನ್ಬೇಕಾದ್ರೆ ಖಾರದ ಜೊತೆ ಸಿಹಿ ಟೇಸ್ಟು ಸಿಕ್ಕಲಿ ಅಂತ. ವೆರಿ ನೈಸ್. ಓಕೆ. ಇವಾಗ ಇದನ್ನ ಶಾಲೋ ಫ್ರೈ ಮಾಡೋಣ. ಸೊ ಇಬ್ರು ಫ್ರೆಂಡ್ಸ್ ಒಟ್ಟಿಗೆ ಸೇರಿದಾಗ ಅಡಿಗೆ ಬಗ್ಗೆ ಮಾತಾಡ್ತಿರೋ ಇಲ್ಲ ಕಾಲೇಜ್ ಡೇಸ್, ಸ್ಕೂಲ್ ಡೇಸ್ ಬಗ್ಗೆ ಮಾತಾಡ್ತೀರಾ? ಯಾವ್ದ್ರ ಬಗ್ಗೆ ಜಾಸ್ತಿ ಮಾತಾಡ್ತೀರಾ ಇಬ್ರು? ಇಂಡಸ್ಟ್ರಿ ಬಗ್ಗೆ. ಇಂಡಸ್ಟ್ರಿ ಬಗ್ಗೆ. ಸೊ ರಾಧಿಕಾ ಅಂತೂ ಎಲ್ಲೂ ಇಲ್ಲ, ಇಂಡಸ್ಟ್ರಿ ಬಗ್ಗೆ ಅವ್ರಿಗೆ ಹಲವಾರು ವಿಷಯಗಳು ಗೊತ್ತಿರಲ್ಲ. ಹೌದು, ಸೊ ಹಾಗಾಗಿ ಶೋಭಾ ಅವ್ರು ಅವಾಗ ಹೇಳ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಹಿಂಗಾಯ್ತು ಕಣೆ, ಹಂಗಾಯ್ತು. ಅವಾಗ ರಾಧಿಕಾ ಹೌದೇನೆ, ಹಿಂಗೆಲ್ಲ ಆಯ್ತೇನೆ ಅಷ್ಟೊಂದು ಗಾಸಿಪ್ ಮಾಡಲ್ಲ. ಓನ್ ಗಾಸಿಪ್ ಮಚ್ ಯಾರ ಬಗ್ಗೆನೂ ಮಾತಾಡಲ್ಲ. ನಮ್ ಗ್ರೋತ್ ಬಗ್ಗೆ ಮಾತಾಡ್ಕೊಳ್ತೀವಿ. ಬಿಕಾಸ್ ವಿ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ಅದರ್ ಪೀಪಲ್. ಸೊ ನಿಮ್ಗೆ ಯಾವ ಐಟಮ್ ಇಷ್ಟ ಆಯ್ತು ಇಷ್ಟರಲ್ಲಿ? ಆಕ್ಚುಲಿ ನೀವು ಮಾಡ್ಕೊಟ್ಟಂತ 3 ಐಟಮ್ಸ್ ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಫಸ್ಟ್ ರೇಟಿಂಗ್ ಫಸ್ಟ್ ಇದನ್ನು ತಿಂದ್ಮೇಲೆ ಹೇಳ್ಬೇಕಾಗ. ಹೇಳ್ತೀನಿ. ಪಾಪ ಕಷ್ಟಪಟ್ಟು ಎನರ್ಜಿ ಎಲ್ಲ ಹಾಕಿ ನಮ್ ರಾಧಿಕಾ ಮಿಕ್ಸ್ ಮಾಡಿಲ್ವಾ ಅಲ್ವಾ, ಅದಕ್ಕಾದ್ರೂ ಟೇಸ್ಟ್ ಮಾಡಿದ್ಮೇಲೆ ಹೇಳ್ತೀನಿ ನಾನು. ಅಶ್ವಿನಿ, ಇದು ಡನ್. ಯಾ, ಓಕೆ. ಆಫ್ ಮಾಡ್ಲಾ? ಆಫ್ ಮಾಡಿ. ನಾನಂತೂ ಕಾಯ್ತಾ ಇದ್ದೀನಿ ಅವಾಗ್ಲಿಂದ. ರೇಟಿಂಗ್ ಹೇಳ್ಬೇಕೀಗ. ಖಂಡಿತ ಖಂಡಿತ. 1 2 3 4. ಸ್ವಲ್ಪ ಇದ್ರ ಮೇಲೆ ಇನ್ ಸ್ವಲ್ಪ ಸ್ಪೈಸ್ ಅಪ್ ಮಾಡೋಣ. ಚಾಟ್ ಮಸಾಲ ಹಾಕೋಣ ಸ್ವಲ್ಪ. ಓಕೆ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಲೂ ಡಿಲೈಟ್ ರೆಡಿ. ರೆಡಿ. ಸೊ ಟೇಸ್ಟ್ ಮಾಡಿ ರೇಟಿಂಗ್ ಹೇಳಲೇಬೇಕೀಗ. ಖಂಡಿತವಾಗ್ಲು. ಸೊ ಆಲೂ ಡಿಲೈಟ್ ಅಂತೂ ರೆಡಿ ಆಗಿದೆ, ಬಿಸಿ ಬಿಸಿ ಆಗಿದೆ. ಐ ನೋ ಇಟ್ಸ್ ಗೋನಾ ಬಿ ಕ್ರಿಸ್ಪಿ ಅಂಡ್ ಆಲ್ಸೋ ಹಾಟ್ ಲೈಕ್ ಯು ಅಲ್ವಾ? ಟೇಸ್ಟ್ ಮಾಡ್ಲಾ? ಹೊರಗಡೆ ಫುಲ್ ಕ್ರಿಸ್ಪಿ, ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಸಾಫ್ಟ್, ನಾಟ್ ಮಚ್ ಆಯಿಲ್. 5 ಮಿನಿಟ್ಸ್ ತಗೊಳ್ತೀರಾ ಹೇಳಕ್ ನೀವು? ತಲೆ ಸುತ್ತ ಬಂದು ಬಿಟ್ಬಿಡ್ತೀನಿ. ರೇಟಿಂಗ್ಸ್ ಯಾವುದು? ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಬಿಕಾಸ್ ಮೇಲ್ಗಡೆ ಟಾಪಿಂಗ್ ಮಾಡಿರುವಂತ ಚಾಟ್ ಮಸಾಲ ಯಮ್ಮಿ. ಸಾಯಂಕಾಲ ಹೊತ್ತು ತಿನ್ನೋಕ್ಕಂತೂ ಯಾರಾದ್ರೂ ಈ ತರ ಮಾಡ್ಕೊಡ್ತಾ ಇದ್ರೆ ಮನೇಲಿ ಎಷ್ಟು ಚೆನ್ನಾಗಿರುತ್ತಲ್ವಾ. ವೆರಿ ನೈಸ್. ಆಲೂ ಡಿಲೈಟ್ ಮಾಡುವ ವಿಧಾನ: ಒಂದು ತವಾಗೆ ಇಮಾಮಿ ಸನ್ಫ್ಲವರ್ ಎಣ್ಣೆ ಹಾಕಿ ಕಾಯಿಸಿ. ನಂತರ ಅದಕ್ಕೆ ಜೀರಿಗೆ, ಹಸಿ ಬಟಾಣಿ ಹಾಕಿ ಬಾಡಿಸಿ. ಆ ಮಿಶ್ರಣವನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿಕೊಳ್ಳಿ. ಅದಕ್ಕೆ ಬೇಯಿಸಿದ ಆಲೂಗಡ್ಡೆ, ಕಡಲೆ ಹಿಟ್ಟು, ಬ್ರೆಡ್ ಕ್ರಮ್ಸ್, ಜೀರಿಗೆ ಪುಡಿ, ಧನಿಯಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಒಂದು ತವಾದಲ್ಲಿ ಇಮಾಮಿ ಸನ್ಫ್ಲವರ್ ಎಣ್ಣೆ ಹಾಕಿ ಕಾಯಿಸಿ. ಅದಕ್ಕೆ ಮೊದಲೇ ಸಿದ್ಧಪಡಿಸಿದ್ದ ಆಲೂಗಡ್ಡೆ ಮಿಶ್ರಣವನ್ನು ದುಂಡನೆ ಆಕಾರ ಮಾಡಿ ಬೇಯಿಸಿದರೆ ಆಲೂ ಡಿಲೈಟ್ ಸವಿಯಲು ಸಿದ್ಧ. ಶೋಭಾ ಅಂಡ್ ರಾಧಿಕಾ, ಥ್ಯಾಂಕ್ ಯು ಬೋತ್ ಒನ್ಸ್ ಅಗೇನ್. ಸೊ ಖಂಡಿತ ನನ್ಗಂತೂ ರೇಟಿಂಗ್ ಕೊಡ್ಬೇಕಂದ್ರೆ ಕಿಚಡಿ ಐ ಗಿವ್ ನಂಬರ್ 1. ವಾ, ಬಿಕಾಸ್ ಕಿಚಡಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು. ಅಂಡ್ ಎಸ್, ಆಲೂ ಟಿಕ್ಕಿ ಶೋರ್. ಸೊ ನೀವು ಮಾಡಿದಂತ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಅದು ಕೂಡ ಚೆನ್ನಾಗಿತ್ತು. ಮೊಟೋ ರಸ್ಕ್ ಹಲ್ವಾ. ರಸ್ಕ್ ಹಲ್ವಾ, ಪ್ಲೇಸಿಂಗ್. ರಸ್ಕ್ ಹಲ್ವಾ ತುಂಬಾನೇ ಮೈಲ್ಡ್ ಆಗಿತ್ತು. ನಾಟ್ ಓನ್ಲಿ ನಮಗ್ ಮಾತ್ರ ಅಲ್ಲ, ಪುಟಾಣಿ ಮಕ್ಕಳಿಗೂ ಕೊಡೋದಕ್ಕೆ ತುಂಬಾನೇ ಮೈಲ್ಡ್, ನಾಟ್ ವೆರಿ ಸ್ವೀಟಿಶ್, ವೆರಿ ಸಟಲ್, ತುಂಬಾ ಚೆನ್ನಾಗಿತ್ತು. ಸೊ ನೀವು ಮಾಡಿದಂತ 4 ರೆಸಿಪೀಸು ನಿಮ್ ತರನೇ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ರಾಧಿಕಾ ಅಂಡ್ ಆಲ್ಸೋ ಥ್ಯಾಂಕ್ ಯು ಶೋಭಾ ಫಾರ್ ಕಮಿಂಗ್ ಹಿಯರ್. ಸೊ ಹೇಗೆ ಅನ್ನಿಸ್ತು? Yeah, I'm thankful to Z Productions for giving me an opportunity.
ಬಂದ್ ಮಾಡಿದ್ದಕ್ಕೆ. ಸೊ ನೆಕ್ಸ್ಟ್ ಕೀಪ್ ಡೂಯಿಂಗ್ ಸೇಮ್ ಪ್ರೋಗ್ರಾಮ್ಸ್, ವಿಲ್ ಕೀಪ್ ಕಮಿಂಗ್. ಒಂದಷ್ಟು ಫ್ರೆಂಡ್ಸ್ ಕರ್ಕೊಂಡ್ ಬರ್ತೀವಿ, ಸಾಕಾಗ್ತಿಲ್ಲ. ಫ್ರೆಂಡ್ಸ್ 4-5 ಜನ ಬೇಕಿದ್ರೆ ಫಾಸ್ಟ್ ಆಗಿ ಇನ್ನ 10 ಐಟಮ್ಸ್ ಮಾಡ್ಬಿಡ್ತೀವಿ. ಸೊ ಇಟ್ಸ್ ಸಫಿಶಿಯಂಟ್ ಅನ್ಸ್ತಾ ಇದೆ ನಮ್ಗೆ. ವೆರಿ ನೈಸ್. ಸೊ ರಾಧಿಕಾ ಹೇಗೆ ಅನ್ನಿಸ್ತು? ಎಕ್ಸೈಟಿಂಗ್ ಅಂಡ್ ನರ್ವಸ್. ಚೆನ್ನಾಗಿ ಅನಿಸ್ತಿದೆ. ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದೆ, ಸೊ ಇಟ್ಸ್ ಗುಡ್. ಇಲ್ಲಿ ಹೆಂಗೆ ಏನು ಎಲ್ಲ ನೋಡಿದೆ, ಹಂಗೆ ನಿಮ್ ಜೊತೆ ಅಡುಗೆನೂ ಮಾಡಿದೆ. ಗುಡ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ಒಂದು ಪುಟ್ಟ ನೆನಪಿನ ಕಾಣಿಕೆ. ಆಶು ಬೆದ್ರಾ ವೆಂಚರ್ಸ್ ಅವರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಜಯಶಂಕರ್ ಸ್ಯಾರಿ ಪ್ಯಾಲೇಸ್, ವಿವಿಪುರಂ ಬ್ಯಾಂಗ್ಳೂರ್ ಅವ್ರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೊತ್ತು ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅಂಡ್ ಆಲ್ಸೋ ನಿಮ್ಮ 4 ಬೆಸ್ಟ್ ರೆಸಿಪೀಸ್ ಅನ್ನ ಹೇಳ್ಕೊಟ್ರಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಶೋಭಾ ಅವರು ಮತ್ತೆ ಅವರ ಫ್ರೆಂಡ್ ರಾಧಿಕಾ ಇಬ್ರು ಬಂದು ಅವರ 4 ಬೆಸ್ಟ್ ರೆಸಿಪೀಸ್ ಅನ್ನ ನಮ್ಗೆ ಹೇಳ್ಕೊಟ್ರು. ಖಂಡಿತ ಈ ಒಂದು ರೆಸಿಪೀಸ್ ಅನ್ನ ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಫೇವರಿಟ್ ಸೆಲೆಬ್ರಿಟೀಸ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾರೆ ಜೀ ಕನ್ನಡ. ಬಾಯ್.